ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಮ್, ಅಗಲಿದ ಪೂರ್ವಜರ ಅಥವಾ ಹಿರಿಯರ ಓಕೆನಾ ಆ, ಅವರ ಸಂದೇಶ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಇರ್ಬೋದು ಓಕೆನಾ. ನೀವು ಯಾರು ಅಂದ್ಕೊಳ್ತೀರಾ ಅವರ ಸಂದೇಶ ಏನು ಅಂತ ನೋಡೋಣ. ಆ, ಅವರ ಆಶೀರ್ವಾದ ಇರ್ಬೋದು ಅಥವಾ ಅವರ ಚೇತಾವಣಿ ಅಂತಲೂ ಇರ್ಬೋದು. ಏನು ಕೊಡ್ತಾ ಇದ್ದಾರೆ ಏನು ನೋಡೋಣಂತೆ ಓಕೆನಾ. ಇವಾಗ ನೆನ್ನೆ ಥರನೇ ಇದು ಸೊ ನೆನ್ನೆ ಥರನೇ ಪೆಂಡ್ಯುಲಮ್ ಡೌಸರ್ ಇದೆ. ಸೊ ನೋಡೋಣ, ಇದು ನಿಮ್ಮ ಪ್ರಶ್ನೆ ಅಷ್ಟೇ ಆಯ್ತಾನಾ. ಇದು ನಿಮ್ಮ ಪ್ರಶ್ನೆಗೆ ಅವರ ಉತ್ತರ ಏನು ಅಂತ ನಿಮ್ಮದು ಪ್ರಶ್ನೆ ಇರುತ್ತೆ ಅಷ್ಟೇ. ಇದು ನಾನೇನು ಪ್ರಶ್ನೆ ಹಾಕಲ್ಲ. ಆ್ಯಂಡ್ ಅದರಲ್ಲಿ ಏನು ಬರುತ್ತೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಓದ್ತೀನಿ ಇದರಲ್ಲಿ. ಓಕೆ, ಪೆಂಡ್ಯುಲಮ್ ಸ್ಟಡಿ ಮಾಡೋಣ. ಅಂದರೆ ಶಕ್ತಿಪೀಠದಲ್ಲಿ ನಿಮ್ಗೆ ಏನು ಮೆಸೇಜಸ್ ಬರುತ್ತೆ ಅದು ನೋಡೋಣ. ಇವಾಗ ಮತ್ತೆ 5 ಪೈಲ್ ಇದೆ ಇಲ್ಲಿ. ಸೇಮ್ ಇದು ಫಸ್ಟ್ ಪೈಲ್ ಬ್ಲೂ ಇದೆ ಇಲ್ಲಿ, ಮತ್ತು ಆರೆಂಜ್ ಇದೆ, ಗ್ರೀನ್ ಇದೆ, ರೆಡ್ ಇದೆ, ಯೆಲ್ಲೋ ಇದೆ ಓಕೆನಾ. ಜೊತೆಗೆ ಇನಿಷಿಯಲ್ಸು ನೋಡೋಣ ಮತ್ತು ಡೇಟ್ ಆಫ್ ಬರ್ತ್ ನೋಡೋಣ ಓಕೆನಾ. ಅವರ ಡೇಟ್ ಆಫ್ ಬರ್ತು, ಅವ್ರದ್ದು ಇನಿಷಿಯಲ್ಸು, ಅರ್ಥ ಆಯ್ತಾ. ಆ್ಯಂಡ್ ಮಧ್ಯ ಏನಾದರೂ ನನಗೆ ಮೆಸೇಜ್ ಬಂದರೆ ಲೈಕ್ ಅವ್ರದ್ದು ನಿಮ್ಮದೂ ಹೇಳಬೇಕು ಅಂತ ಹೇಳಬೇಕಾಗತ್ತೆ ನಾನು ಓಕೆನಾ. ಸೊ ಅದು ಗೊತ್ತಿಲ್ಲ ನನಗೆ, ಆ ಥರ ಬಂದರೂ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ನಾನು ಮಾಡ್ತಾ ಇರೋದಂತೂ ಕ್ಲಿಯರ್ ಆಗಿ ಅವರದ್ದು ಅಂತಲೇ ಹೇಳ್ತಾ ಇರೋದು. ಅಂದರೆ ನಿಮ್ಮ ಪ್ರೀತಿ ಪಾತ್ರರು, ನೀವು ಅಗಲಿ ಹೋದವ್ರದ್ದು ಡೇಟ್ ಆಫ್ ಬರ್ತ್ ಆಗಲಿ ಅಥವಾ ಇನಿಷಿಯಲ್ಲು, ಅಂದರೆ ಇನಿಷಿಯಲ್ ಅಂದರೆ ಮೊದಲ ಅಕ್ಷರ, ಅವರ ಹೆಸರಿನಲ್ಲಿ ಬರೋ ಮೊದಲನೇ ಅಕ್ಷರ. ಅಂದರೆ ಇವಾಗ ರೂಪಶ್ರೀ ಅಂತ ಅಂದರೆ ಆರ್, ಅರ್ಥ ಆಯ್ತಾ, ಆ ಥರ. ಸೊ ನಿಮ್ಮ ಅಗಲಿ ಹೋದವ್ರದ್ದು ಹೆಸರು ನೋಡಿ ಅವರು. ಈಗ ಸಪೋಸ್ ನಿಮಗೆ ಗೊತ್ತಿಲ್ಲ ಹೆಸರು ಅಂದರೆ, ಇವಾಗ ನಾವು ಒಂದೊಂದು ಸಲ ಏನು ಮಾಡ್ತೀವಿ, ತುಂಬ ಸಲ ಹಂಗೆ ಆಗಿರುತ್ತೆ, ನಂಗೆ ಗೊತ್ತು. ಇವಾಗ ನಮ್ಮ ಹಿರಿಯರು ಯಾರಾದರೂ ಅಜ್ಜಿ ಅಂತ ಹೇಳ್ತಾ ಇರ್ತೀವಿ, ಅವ್ರು ನಿಜವಾಗ್ಲೂ ಹೆಸರೇ ಗೊತ್ತಿರಲ್ಲ ನಮಗೆ. ಅಂದರೆ ಅಷ್ಟು ಗೊತ್ತಿಲ್ಲ ಅಂತಂದರೆ ನಾ ಹೇಳ್ತಾ ಇರೋದು ಆಯಿತಾ. ಎ ಅಂತಲೇ ತೊಗೊಳ್ಳಿ ಓಕೆನಾ. ಅಜ್ಜಿ ಅಂದರೆ AJJI ಬರುತ್ತಾ. ಸೊ ನೀವು ಅಜ್ಜಿ ಅಂತ ಕೂಗ್ತಾ ಇದ್ರಿ. ಸೊ ಅವರು ಏನು ಅವ್ರದ್ದು ಮೆಸೇಜ್ ಏನು ಆ ಥರ ಅಂತ ನೋಡೋಕ್ಕೆ ಆ ಥರನೂ ಚೂಸ್ ಮಾಡ್ಕೊಳ್ಳಿ. ಎ ಅಂತ ಅನ್ಕೋಬೇಕಾಗತ್ತೆ ಓಕೆನಾ. ಅವಾಗ ಅದು ಇನಿಷಿಯಲ್ ಆಗುತ್ತೆ. ಇವಾಗ ನೀವು 5 ಗ್ರೂಪ್ ಇದೆ ಇಲ್ಲಿ, 5 ಪೈಲ್ ಇದೆ. ನಿಮಗೆ 5 ಜನದ ಮೆಸೇಜ್ ಬೇಕು. ನಿಮ್ಮ 5 ಜನ ಪ್ರೀತಿ ಪಾತ್ರರು ಇಲ್ಲಿ ಇಲ್ಲ ಅಂತಂದರೆ, ಅಗಲಿ ಹೋಗಿದ್ದಾರೆ ಅಂತಂದರೆ, ಅವ್ರು ಒಬ್ಬೊಬ್ರು ಒಂದೊಂದು ಹೆಸರು ಇಟ್ಕೊಂಡು ಕೂಡ ನೋಡ್ಬೋದು ಓಕೆನಾ. ಶುರು ಮಾಡೋಣ. ಸೊ ಡೆಕ್ಕು ಕೂಡ ನೋಡ್ತೀನಿ, ಒಂದು 2-3 ಡೆಕ್ಸ್ ನೋಡೋಣ ಏನು ಮೆಸೇಜಸ್ ಇರುತ್ತೆ ಅಂತ. ಇದು ವೆರಿ ಕ್ಲಿಯರಾಗಿ, ಇದು ಮಾತ್ರ ಡೌಸಿಂಗ್ ಇದು ಬೋರ್ಡ್ ಯೂಸ್ ಮಾಡೋದು ನಿಮ್ಮ ಪ್ರಶ್ನೆಗೆ ಏನು ಉತ್ತರ, ಎಸ್ ನೋನಾ ಅಥವಾ ಇನ್ನೇನಾದ್ರು ಹೇಳ್ತಾರಾ ಅಷ್ಟೇ, ಅರ್ಥ ಆಯ್ತಾ. ಸೊ ಅದು ಸೊ ಇವಾಗ ಕ್ಲೀನ್ಸ್ ಮಾಡಿಬಿಡೋಣ ಏರಿಯಾ ಮತ್ತು ಎನರ್ಜೆಟಿಕಲಿ ಎಲ್ಲ ಕ್ಲೀನ್ಸ್ ಮಾಡಿ. Yes, Baba, please bless this reading. Baba, God, Goddess, angels, please bless. Yes. ನೋಡಿ, ಸೊ 5 ಪೈಲು ಕ್ಲಿಯರಾಗಿ ಬೇಕಾದ್ರೆ ಬರ್ಕೊಂಡ್ಬಿಡಿ. ಯಾರ ಹೆಸರಲ್ಲಿ ನೋಡ್ತಾ ಇದ್ದೀರಾ, 2ನೇದು ಯಾರ ಹೆಸರಲ್ಲಿ ನೋಡ್ತಾ ಇದ್ದೀರಾ ಅಂತ, ಆಯಿತಾ. ಸೊ ಏನು ಬರುತ್ತೆ ಕನ್ಫ್ಯೂಷನ್ ಬೇಡ, ಆ ಥರ ಓಕೆ, ಕ್ಲಿಯರ್ ಆಗುತ್ತೆ. ಆರಾಮಾಗಿ ನೋಡಿ, ಯೋಚನೆ ಮಾಡಿ. ಸೊ ಶುರು ಮಾಡೋಣ ಇವಾಗ. ಓಕೆ, ಸೊ ಪೈಲ್ 1 ನೋಡೋಣ. ಪೈಲ್ 1 ಯಾರಿಗೆ ನೇಮಿಸ್ಕೊಂಡಿದ್ದೀರಾ, ಪೈಲ್ 1. ಎಸ್, ಅವರ ಸಂದೇಶ ಏನು. ಓಕೆ, ಎಸ್ ಪಾಪ. ಎಸ್ ಬಾಬಾ.
ಬಾಬಾ ಪ್ಲೀಸ್ ಗೈಡ್ ಪೈಲ್ 1. ಓಕೆ, ಫಸ್ಟು ಕಾರ್ಡ್ಸ್ ಎಲ್ಲ ತೆಗೆದ್ಬಿಡ್ತಾ ಇದ್ದೀನಿ, ಒಂದು ನಿಮಿಷ. ಓಕೆ, ಇದು 2 ಕಾರ್ಡ್ ಬಂತು. ಬಾಬಾ ಪೈಲ್ 1 ಅವರ ಪ್ರೀತಿ ಪಾತ್ರರ ಸಂದೇಶ ಏನು? ಎಸ್ ಬಾಬಾ. ಈಗ ನೋಡಿ, ಫಸ್ಟ್ ಕಾರ್ಡು ಇದು. ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರ ಮೈ ಮೈಂಡ್ ಈಸ್ ಫ್ರೀ ಅಂತಿದ್ದಾರೆ. ಓಕೆನಾ, ಮೈ ಮೈಂಡ್ ಈಸ್ ಫ್ರೀ ಅಂತಿದ್ದಾರೆ. ಸೊ ಯಾವುದೇ ಥರ ಟೆನ್ಷನ್ನು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇನ್ನೊಂದು ಕಾರ್ಡು, ಫೋಕಸ್ ಆನ್ ದ ಪಾಸಿಟಿವ್ಸ್, ಯು ನೋ ದೇರ್ ಆರ್ ಮೆನಿ. ಸೊ ನಿಮ್ಮಲ್ಲಿ ತುಂಬ ಪಾಸಿಟಿವಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲದ ಯೋಚನೆ ಮಾಡಿ ಕೊರಗಬೇಡ ಅನ್ನೋ ಥರ ಇದೆ ಇದು. ಓಕೆ, ಫೋಕಸ್ ಆನ್ ದ ಪಾಸಿಟಿವ್ಸ್. ಬರೀ ಪಾಸಿಟಿವಿಟಿ ಬಗ್ಗೆನೇ ಯೋಚನೆ ಮಾಡು, ನಕಾರಾತ್ಮಕತೆ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಇದಾಯಿತು. ನೋಡಿ, ಮತ್ತೆ ಇದು ಲೆಟ್ಟಿಂಗ್ ಗೋ ಆಫ್ ಅರ್ಜೆನ್ಸಿ, ಸರೆಂಡರ್, ಫ್ರೀಡಮ್ ಫ್ರಮ್ ಟೈಮ್ ಕನ್ಸ್ಟ್ರೇನ್ಸ್. ಓಕೆ, ಸೊ ಇಲ್ಲಿ ಕ್ಲಾಕ್ ನೋಡಿ, ಬರೀ ಕ್ಲಾಕ್ಗಳೇ ಕಾಣಿಸ್ತಾ ಇದೆ. ಅಂದರೆ ನೀವು ಇಲ್ಲಿ ಕಾಣ್ತಾ ಇರೋದು ಟೈಮ್ ಸ್ಟ್ಯಾಂಡು, ವರ್ಕಿಂಗ್ ಸಿಕ್ಕಾಬ. ಇಲ್ಲಿ ನೋಡಿ, ಇದನ್ನು ಹಾಕಿರೋದು, ಇಷ್ಟೊಂದು ಕೆಲಸಗಳಿದೆ, ಪೈಲಪ್ ಆಗೋಗಿದೆ ವರ್ಕು ಅಂತ, ಟೆನ್ಷನ್ ತೊಗೋಬೇಡ ಅಂತ ಹೇಳಿದ್ದಾರೆ. ಫ್ರೀಡಮ್ ಫ್ರಮ್ ಟೈಮ್ ಕನ್ಸ್ಟ್ರೇನ್ಸ್, ಇಷ್ಟೊಂದು ಓಡ್ತಾ ಇದ್ದೀರಾ ನೀವು, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ, ಪಿಲ್ಲರ್ ಟು ಪೋಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಓಡ್ತಾ ಇದೆಯಾ, ಟೈಮು ರನ್ನಿಂಗ್ ಇಲ್ಲವೇ ಇಲ್ಲ, ಇಟ್ಸ್ ಕ್ಲೋಸಿಂಗ್ ಅನ್ನೋ ಥರ. ಸೊ ಏನೋ ಒಂದು ವರ್ಕ್ ಅರ್ಜೆನ್ಸಿ ಇದೆ ಸಿಕ್ಕಾಬಟ್ಟೆ, ಅಂದರೆ ಮಾಡಿ ಮುಗಿಸ್ಲೇಬೇಕು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಟೈಮು ಮಧ್ಯರಾತ್ರಿ ಆಗೋಗಿದೆ 12, ಆಯಿತಾ, ಆದ್ರೂ ಕೆಲಸ ಮಾಡ್ತಾನೇ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಸೊ ಇದು ಓಕೆ. ಸೊ ಅದು ಇನ್ನೊಂದು ಏನಂತಂದರೆ, ನಿಮ್ಮ ಮೈಂಡಲ್ಲಿ ಇಲ್ಲೂ ಅಷ್ಟೇ, ಇಲ್ಲೂ ಡೇಟು, ಅಯ್ಯೋ ಇಷ್ಟು ಟೆನ್ಷನಲ್ಲಿ ಇದ್ದೀರಾ ಅಂತಂದರೆ ಎಲ್ಲ ಸರೆಂಡರ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಟೆನ್ಷನ್ ತೊಗೋಬೇಡ ಅಂತಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಕ್ಲಾಕು, ಇಲ್ಲಿ ಡೇಟ್ಗಳು, ಇಲ್ಲೊಂದು ಡೇಟು, ರೂಟ್ ನಿಮ್ಮ ಮನಸ್ಸು ಒಳಗೆ ಕೂತ್ಬಿಟ್ಟಿದೆ ಆ ಟೆನ್ಷನ್ ಅಂತ ಹೇಳ್ತಾ ಇದ್ದಾರೆ. ದೇವ್ರ ಪಾದಕ್ಕೆ ಹಾಕು ಅಂತ ಹೇಳ್ತಾ ಇದ್ದಾರೆ, ಶರಣು ಹೋಗು. ಇದು ಕ್ಲಾಕ್ ಏನೇನೆ, ಆಯಿತಾ. ಅಯ್ಯೋ ಸಿಕ್ಕಾಬಟ್ಟೆ ವರ್ಕ್ ಲೋಡ್ ಜಾಸ್ತಿ ಆಗ್ಬಿಟ್ಟಿದೆ, ಕೆಲಸ ಮುಗಿತಾನೇ ಇಲ್ವಲ್ಲ ಅಂತ ಟೆನ್ಷನ್ನಲ್ಲಿ ಬೆಳಗು ರಾತ್ರಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪೂರ್ವಜರು, ನಿಮ್ಮ ಪ್ರೀತಿ ಪಾತ್ರರು ತುಂಬ ಸಂಕಟನೂ ಪಡ್ತಾ ಇದ್ದಾರೆ. ಜೊತೆಗೆ ಏನು ಹೇಳ್ತಾ ಇದ್ದಾರೆ, ಅಷ್ಟೊಂದು ಟೆನ್ಷನ್ ತೊಗೋಬೇಡ, ಸ್ವಲ್ಪ ಫ್ರೀಯಾಗಿ ಆಚೆ ಕಡೆ ಓಡಾಡು ಅಂತಲೂ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಆ್ಯಂಡ್ ಅವ್ರು ಆ್ಯಕ್ಚುಲಿ ದೇ ಆರ್ ವರೀಡ್ ಅಂತಲೂ ಹೇಳ್ತಾ ಇದ್ದಾರೆ. ವರೀಡ್ ಅಂತ ಕೇಳಿಸ್ತಾ ಇದೆ. ಸೊ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ಕೆಲಸ ಮಾಡ್ತಾ ಇದ್ದೀರಾ, ಇಷ್ಟೊಂದು ಲೋಡ್ ತೊಗೋತಾ ಇದ್ದೀರಾ, ಜೀವನದ ಲೋಡು. ಇದು ಆಫೀಸ್ ಆದರೂ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಇರ್ಬೋದು, ಏನಾದ್ರು ಇದ್ಕೊಳ್ಳಿ, ಆಯಿತಾ. ಅಂದರೆ ಇದು ನಿಮ್ಮ ರೂಟ್ಗೆ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿನಗೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲಪ್ಪ ಒಂದು ನಿಮಿಷನೂ, ಹೋಗಿ ಎದ್ದೋಗಿ ಆಚೆ ಕಡೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಟೆನ್ಷನ್ ಆಗಬೇಡ, ಇಷ್ಟು ಪೋಸ್ಟರ್ಸ್ ಹಾಕಿಟ್ಕೊಂಡಿದ್ದೀರಾ ನೋಡಿ, ರಿಮೈಂಡರ್ಗಳು, ಅದು ಮಾಡಬೇಕು, ಇದು ಮಾಡಬೇಕು, ಟೈಮ್ ಓಡ್ತಾ ಇದೆ ಆದರೂ ಮುಗಿಸ್ಬೇಕು ಅನ್ನೋ ಥರ. ಟೆನ್ಷನ್ ತೊಗೋಬೇಡ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಓಕೆನಾ. ಓಕೆ, ಸೊ ಇದೆರಡು ಕಾರ್ಡ್, ಇದು ನೋಡ್ಬಿಡೋಣ ಫಸ್ಟು. ಡೈರೆಕ್ಷನ್ ಆಫ್ ಗಾರ್ಡಿಯನ್, ಚೂಸ್ ಯುವರ್ ಪಾತ್ ಅಂತಿದ್ದಾರೆ. ಸೊ ಇವಾಗ
ಈಗ ಲೆಟ್ಟಿಂಗ್ ಗೋ ಆಫ್ ಅರ್ಜೆನ್ಸಿ ಅಂದರು. ಇಲ್ಲಿ ನೋಡಿದ್ರೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಯಾರಿದ್ದಾರೆ, ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಚೂಸ್ ಯುವರ್ ಪಾತ್ ಅಂತಿದ್ದಾರೆ. ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಒದ್ದಾಡಬೇಡ, ಸ್ವಲ್ಪ ಕೂಲಾಗಿ ಸಾವಧಾನವಾಗಿರು, ಎಲ್ಲ ಒಳ್ಳೇದಾಗೇ ಆಗುತ್ತೆ ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ತುಂಬ ಟೆನ್ಷನ್ ತೊಗೊಳ್ಬೇಡ ಅಂತಾರೆ. ಓಕೆ, ಸೊ ಇಲ್ಲಿ ಇದು 2 ಕಾರ್ಡ್ ಬಂದುಬಿಡ್ತು. ಸರೆಂಡರ್ ಟು ಇನ್ನರ್ ಪೀಸ್. ಓಕೆನಾ, ನೋಡಿ ಇದು 2 ಕಾರ್ಡ್ ಬಂದಿದೆ. ಸರೆಂಡರ್ ದ ಡ್ರಾಮಾ. ಅಚ್ಚಾ, ಓಕೆ, ಸರೆಂಡರ್ ಟು ಇನ್ನರ್ ಪೀಸ್ ಆ್ಯಂಡ್ ಸರೆಂಡರ್ ದ ಡ್ರಾಮಾ ಅಂತಿದ್ದಾರೆ. ಓದೋಣ. ಸೊ ಸರೆಂಡರ್ ಟು ಇನ್ನರ್ ಪೀಸ್ ಅಂತಿದ್ದಾರೆ. ಇದೇನೆಂದರೆ ಕಲ್ಟಿವೇಟ್ ಇನ್ನರ್ ಪೀಸ್ on a daily basis in quiet meditative moments. Focus on the stillness within and enjoy this inner refuge. Others will feel your good vibes too and your life will flow more easily ಅಂತ. ಓಕೆ, ನೀ ಇಲ್ಲೇನಂದರೆ ಇಲ್ಲಿ ಥರನೇ ನೋಡಿ, ಟೈಮು ಇಲ್ಲವೇ ಇಲ್ಲ, ಟೈಮ್ ಈಸ್ ರನ್ನಿಂಗ್ ಔಟ್ ಅಂತ ತೋರಿಸಿದ್ರು. ಇಲ್ಲಿ ನೋಡಿದ್ರೆ ಒಂಥರ ಬೆಂಕಿಲಿ ಕೂತಂಗೆ ಇದೆ ಅಂತಾನೆ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಸೊ ಅದಕ್ಕೇನೆ ಕೂಲಾಗು, ನಿನ್ನ ಇನ್ನರ್ ಸೆಲ್ಫ್ನ ಕೂಲ್ ಮಾಡ್ಕೋ, ಅಷ್ಟೊಂದು ಶರಣು ಹೋಗು ಅಂತಿದ್ದಾರೆ. ಅಂದರೆ ಇನ್ನರ್ ಪೀಸ್, ಒಳ ಮನಸ್ಸಿನ ಶಾಂತಿ ನೆಮ್ಮದಿಗೆ ಶರಣು ಹೋಗು ಅಂತಿದ್ದಾರೆ. ಹೊರಗಡೆ ಎಲ್ಲ ಏನೋ ಖೆಯಾಸ್ ನಡೀತಿದೆ, ನಿಮ್ಮ ಸುತ್ತಮುತ್ತ ಏನು ಖೆಯಾಸ್ ನಡೀತಾ ಇದೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಕೂಲಾಗು. ಆನ್ ಎ ಕಲ್ಟಿವೇಟ್ ಇನ್ನರ್ ಪೀಸ್ ಆನ್ ಡೈಲಿ ಬೇಸಿಸ್ ಅಂತಿದ್ದಾರೆ. ನೋಡಿ, ಅದೇ ಮೆಡಿಟೇಟ್ ಮಾಡು, ಕ್ವೈಟ್ ಆಗು, ಮನಸ್ಸನ್ನ ಶಾಂತಿ ಇಟ್ಕೋ, ಅಷ್ಟೊಂದು ಟೆನ್ಷನ್ ತೊಗೋಬೇಡ, ಬೇಕಾಗಿಲ್ಲ, ಅಷ್ಟೊಂದು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಿದ್ದಾರೆ. ಓಕೆನಾ? ಫೋಕಸ್ ಆನ್ ಸ್ಟಿಲ್ನೆಸ್ ವಿತಿನ್ ಆ್ಯಂಡ್ ಎಂಜಾಯ್ ದಿಸ್ ಇನ್ನರ್ ರೆಫ್ಯೂಜ್ ಅಂತಿದ್ದಾರೆ. ನೋಡಿ, ಸೊ ನಿಮ್ಮ ಮನಸ್ಸು ಚಟ್ಪಟ್ ಅಂತ ಒಂದಾಗುತ್ತೋ ಒಂದು ಮಾತಾಡ್ತಾನೆ ಇದೆ, ಚಟ್ರ ನಡೀತಾ ಇದೆ ಮೈಂಡಲ್ಲಿ ಅಂತ ಅವರು ನೋಡು, ಮೈ ಮೈಂಡ್ ಈಸ್ ಫ್ರೀ ಅಂದರು. ಆಯಿತಾ? ಇವಾಗ ಅವರು ಫ್ರೀಯಾಗಿ ಆರಾಮಾಗಿರಬೇಕು ಅಂತಂದರೆ ನಿಮ್ಮ ಮೈಂಡಲ್ಲಿ ಚಟ್ರ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಚಟ್ರ ನಡೀತಾ ಇದ್ದರೆ ಮತ್ತೆ ಅವರೂ ಅಪ್ಸೆಟ್ ಆಗ್ತಾರಲ್ಲಿ. ಅರ್ಥ ಆಯ್ತಾ? ಅದರ್ಸ್ ವಿಲ್ ಫೀಲ್ ಯುವರ್ ಗುಡ್ ವೈಬ್. ಸೊ ನೀವು ನಿಮ್ಮ ಒಳ ಮನಸ್ಸನ್ನ ನೆಮ್ಮದಿಯಾಗಿ ಇಟ್ಕೊಳ್ತು ಅಂತಂದರೆ ಹೊರಗ್ನವ್ರಿಗೂ ಆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನೊಂದು ಸರೆಂಡರ್ ದ ಡ್ರಾಮಾ ಅಂತಂದರು. ಇಲ್ಲೇನು ಹೇಳ್ತಾ ಇದ್ದಾರೆ? ಸೊ ನೋ ಮ್ಯಾಟರ್ ಹೌ ಎಮೋಷನಲಿ ಚಾರ್ಜ್ಡ್ ದ ಸಿಚುಯೇಷನ್, ರಿಮೇನ್ ಕಾಮ್ ಆ್ಯಂಡ್ ಡೋಂಟ್ ಕಾಂಟ್ರಿಬ್ಯೂಟ್ ಟು ದ ಡ್ರಾಮಾ. ಸ್ಟೇಯಿಂಗ್ ಸೆಂಟರ್ಡ್ ವಿಲ್ ಹೆಲ್ಪ್ ರಿಸಾಲ್ವ್ ದ ಇಶ್ಯೂ ಮೋರ್ ಕ್ವಿಕ್ಲಿ. ಸೊ ನನಗಿಲ್ಲಿ ಕಾಣ್ತಾ ಇರೋದು, ಇದು ಆಫೀಸಲ್ಲೇ ಇರ್ಬೋದು, ನಿಮಗೆ ಇಲ್ಲಿ ತೋರಿಸ್ತಾ ಇರೋದು, ಅಥವಾ ಪಾಸಿಟಿವ್ ವೈಬ್ಸ್ ತಗೋ ಅಂತ ಹೇಳ್ತಾ ಇರೋದ್ರಿಂದ, ಮತ್ತು ಇನ್ನರ್ ಪೀಸ್ ನೋಡು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಯಾವ ಥರ ಪ್ರೆಷರ್ ಆಗ್ತಾ ಇದೆ ನಿಮಗೆ ಲೈಫಲ್ಲಿ ಇವಾಗ. ಸೊ ಅದಕ್ಕೆ ನಿಮ್ಮ ಪೂರ್ವಜರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರೀತಿ ಪಾತ್ರರು ಏನು ಹೇಳ್ತಾ ಇದ್ದಾರೆ, ನಿನ್ನ ಹೊರಗಡೆ ಆಗ್ತಾ ಇರೋ ಡ್ರಾಮಾಗೆಲ್ಲ ಸೊಪ್ಪಾಗ್ತಾ ಹೋಗಬೇಡ ಅಂತಾರೆ. ನೋಡಿ, ಆ ಥರ ಸುಮ್ಮನೆ ಎಲ್ಲದಕ್ಕೂ ಎಸ್ ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ನೀನು ಆ ಎಮೋಷನ್ಸ್ ಯಾರೇನು ಕೊಡ್ತಾರೆ ಅದನ್ನು ನೀ ತೊಗೊಂಡು ಈ ಥರ ಬೆಂಕಿ ಸುತ್ತ ಕೂತಂಗೆ ಆಗಿದೆ ನಿನ್ನ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಅದನ್ನು ಆದಷ್ಟು ಆ ಥರ ಡ್ರಾಮಾ ನಡೀತಾ ಇದೆ ಸುತ್ತ ಅಂತಂದರೆ ಅದಕ್ಕೆ ಶರಣಾಗೋಗ್ಬಿಡು, ಬಿಟ್ಬಿಡು ಅದನ್ನು ಅಂತಿದ್ದಾರೆ. ಆಯಿತಾ? ರಿಮೇನ್ ಕಾಮ್ ಆ್ಯಂಡ್ ಡೋಂಟ್ ಕಾಂಟ್ರಿಬ್ಯೂಟ್ ಟು ದ ಡ್ರಾಮಾ. ಯಾರಾದರೂ ನಿಮ್ಮ ಮುಂದೆ ಅಥವಾ ನಿಮ್ಮ ಸುತ್ತಮುತ್ತ ಏನಾದರೂ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ, ಆದರೆ ಆಡ್ತಾ ಇರೋದು ಮಾತು ಅಥವಾ ಬೇಡದ್ದು ಮಾತಾಡೋದೇ ಆಗಲಿ, ಅಥವಾ ನಿಮ್ಮ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆಯಾ, ನಿಮ್ಮ ಶಾಂತಿ ನೆಮ್ಮದಿಗೆ ಏನಾದರೂ ಧಕ್ಕೆ ಬರ್ತಾ ಇದೆಯಾ, ಅದನ್ನು ಖಂಡಿತ ಸ್ಟಾಪ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ತುಂಬ ವರೀಡ್ ಅನ್ನೋ ಥರನೇ ಎನರ್ಜಿ ಬರ್ತಾ ಇದೆ. ಆಯಿತಾ? ಡೋಂಟ್ ಕಾಂಟ್ರಿಬ್ಯೂಟ್ ಟು ದ ಡ್ರಾಮಾ. ಸೊ ಯಾರೋ ಒಂದಿಬ್ಬರು ಇರ್ಬೋದು ನಿಮಗೆ ಟೆನ್ಷನ್ ಕೊಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಆಯಿತಾ? ಸೊ ಅವರುಗಳ ಡ್ರಾಮಾಗೆ ನೀನು ಸೊಪ್ಪು ಹಾಕಬೇಡ ಅಂತಿದ್ದಾರೆ. ಆಯಿತಾ? ಸ್ಟೇಯಿಂಗ್ ಸೆಂಟರ್ಡ್ ವಿಲ್ ರಿಸಾಲ್ವ್ ದ ಇಶ್ಯೂ ಮೋರ್ ಕ್ವಿಕ್ಲಿ. ನಿನ್ನ ಬಗ್ಗೆ ನೀನು ಗಮನ ಕೊಟ್ಕೋ, ಮೆಡಿಟೇಟ್ ಮಾಡು, ಕೂಲಾಗಿರು ಅಷ್ಟೇ ಅಂತಲೂ ಹೇಳ್ತಾ ಇದ್ದಾರೆ. ರಿಲೇಷನ್ಶಿಪ್ಸ್ ಅಂದರು. ಓಕೆ,
ಓಕೆ. ಸೊ ಇದು ಡ್ರಾಮಾ ನಡೀತಾ ಇರೋದು ನಿಮ್ಮ ರಿಲೇಷನ್‌ಶಿಪ್ಸಲ್ಲಿ ಅಂತಾನೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ 2 ಕಾರ್ಡ್ ಬಂತು. ನಾನೆಲ್ಲ ಬರೀ ಒಂದೊಂದೇ ಕಾರ್ಡ್ ತೆಗಿಯೋಣ ಅನ್ಕೊಂಡೆ. ಅದಕ್ಕೋಸ್ಕರ ಇದು 2 ಕಾರ್ಡ್ ಬಂತು. ಓಕೆ. ರಿಲೇಷನ್‌ಶಿಪ್ಸ್ ಆರ್ ಜಸ್ಟ್ ಮಿರರ್ ಇಮೇಜಸ್ ಆಫ್ ಯುವರ್ ಓನ್ ಲೈಫ್. ಹೌ ಯು ಫೀಲ್ ಆ್ಯಂಡ್ ಟ್ರೀಟ್ ಯುವರ್‌ಸೆಲ್ಫ್ ಆಸ್ ವೆಲ್ ಆಸ್ ಹೌ ಯು ರಿಯಾಕ್ಟ್ ಆ್ಯಂಡ್ ರೆಸ್ಪಾಂಡ್ ಟು ಡಿಫರೆಂಟ್ ಸಿಚುಯೇಷನ್ಸ್ ಆ್ಯಂಡ್ ಪೀಪಲ್ ಅರೌಂಡ್ ಯು. Be aware that every relationship is an opportunity for soul growth ಅಂತ ಇದ್ದಾರೆ. ಸೊ ಇದು ನೋಡಿ, ನಿಮಗೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಏನು ತೊಂದರೆ ಆಗ್ತಾ ಇದೆ ನಿಮಗೆ ಗೊತ್ತು. ಅರ್ಥ ಆಯ್ತಾ? ಏನು ಆಗ್ತಾ ಇದೆ ಅಥವಾ ಏನು ಡ್ರಾಮಾ ನಡೀತಾ ಇದೆ, ಸೊ ಇದು ನನಗೆ ಗೊತ್ತಿಲ್ಲ. ಆಯಿತಾ? ಸೊ ಇಲ್ಲೇನು ಅವ್ರಿಗೆ ಗೊತ್ತು, ನಿಮ್ಮ ಪೂರ್ವಜರು ನೋಡ್ತಾ ಇದ್ದಾರೆ. ಆಯಿತಾ? ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ, ಇಲ್ಲಿ ನೀವು ಈ ಥರ ಇದ್ದೀರಾ ಇಲ್ಲಿ. ಆಯಿತಾ? ಇಲ್ಲಿ ನನಗೆ ಕಾಣ್ತಾ ಇರೋದು ನಿಮ್ಮ ತಲೆಯಲ್ಲಿ. ಸೊ ಒಬ್ಬರನ್ನ ಹೆಂಗೆ ಡಿಪಿಕ್ಟ್ ಮಾಡ್ತಿದ್ದಾರೆ, ಹೇಗೆ ತೋರಿಸ್ತಿದ್ದಾರೆ ಅಂದರೆ, ಅವರ 4-5 ರೂಪಗಳನ್ನ ತೋರಿಸ್ತಾ ಇದ್ದಾರೆ. ನನಗೆ ಇಲ್ಲಿ ಕಾಣಿಸ್ತಾ ಇರೋದು. ಅರ್ಥ ಆಯ್ತಾ? ಹೇಳ್ತಾ ಇದ್ದಾರೆ ನನಗೆ. ಸೊ ಇಲ್ಲಿ ನೀವು ಒಬ್ಬರು ಇದ್ದೀರಾ. ಆಯಿತಾ? ನಾನು ಹೇಳೋ ಥರ ಜೆಂಡರ್ ಇರೋದಿಲ್ಲ. ಆಯಿತಾ? ಟ್ಯಾರೋ ರೀಡಿಂಗಲ್ಲಿ ಜೆಂಡರ್ ಇರೋದಿಲ್ಲ. ಸೊ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮನ್ನ ಇಲ್ಲಿ ಈ ಥರ ಡಿಪಿಕ್ಟ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿದ್ದೀರಾ. ಆಯಿತಾ? ಅಂದರೆ ನಿಮ್ಮ ತಲೆಯಲ್ಲಿ ಒಬ್ಬರನ್ನ ಕುರಿತು, ಒಬ್ಬರು ಈ 1, 2, 3, 4, 5 5-6 ಥರ ರೂಪದಲ್ಲಿ ನಿಮಗೆ ತಲೆ ತಿಂತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 5-6 ವಿಷಯಕ್ಕೆ 5-6 ಥರ 5-6 ವಿಷಯ ಅಥವಾ 5-6 ಥರ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅದು ತುಂಬ ತೊಂದರೆ ಕೊಡ್ತಾ ಇದೆ ನಿಮ್ಮ ಕೆಲಸದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ನೀನು ಪೈಲಪ್ ಮಾಡ್ಕೊಳ್ಳೋದಕ್ಕೇನೂ ಇಲ್ಲ. ಬಟ್ ನೀನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ನಿನಗೆ. ಯಾತಕ್ಕೆ ಅಂದರೆ ರಿಲೇಷನ್ಶಿಪ್ಸಿಂದ ಈ ಡ್ರಾಮಾ ನಡೀತಾನೇ ಇದೆ ನಿನಗೆ ಅಂತ ಹೇಳ್ತಾ ಇದ್ದಾರೆ. ನೋ ಮ್ಯಾಟರ್ ಹೌ ಎಮೋಷ್ನಲಿ ಚಾರ್ಜ್ ದ ಸಿಚುಯೇಷನ್. ಸೊ ಸ್ವಲ್ಪ ನೀನು ಅದಕ್ಕೆಲ್ಲ ಸೊಪ್ಪು ಹಾಕೋದು ಬಿಡು ಅಂತ ಹೇಳ್ತಾ ಇದ್ದಾರೆ. ವೆರಿ ಕ್ಲಿಯರ್ ಇದು. ಆಯಿತಾ? ಸೊ ಇದು ಯಾರಾದರೂ ಇರ್ಬೋದು. ಆ್ಯಂಡ್ ಇವ್ರು ಮೇಜರ್ 1 ಪರ್ಸನ್ ಅಂತ ತೋರಿಸ್ತಾ ಇದ್ದಾರೆ. ಅವ್ರದ್ದೇ ಬೇರೆ ತರತರಾವರಿ ರೂಪಗಳು ಅಥವಾ ಬೇರೆ ಬೇರೆ ವಿಷಯಗಳಿರ್ಬೋದು, ಅಥವಾ ಮಾತುಗಳು, ಅಥವಾ ಅವರ ಮಾತು ಅಂತಲೇ ಹೇಳ್ತಾ ಇದ್ದಾರೆ. ಸೊ ನೀವೇನಾಗ್ತಾ ಇದೆ ಅಂದರೆ, ನಿಮ್ಮ ತಲೆಯಲ್ಲಿ ಬರೀ ಅದೇ ಓಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಏನಂತಂದರೆ, ಇಲ್ಲಿ ಬರಡು ಕಾಣಿಸ್ತಾ ಇದೆಯಾ? ಇದು ಕಾಣುತ್ತೆ ಅನ್ಕೋತೀನಿ. ಇಲ್ಲೊಂದು ಟ್ರೀ ಕಾಣಿಸ್ತಾ ಇದೆ ಅಲ್ವಾ? ಅಂದರೆ ಎಲ್ಲ ಎಲೆ ಬಿದ್ದೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ಸೊ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರ ಲೈಫ್ ಹೆಂಗೆ ಅಂತ. ಇವ್ರು ಯಾರು ಇರ್ಬೋದು. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಯಾತಕ್ಕೆ ಅಂದರೆ ಅವ್ರ ಮಾತುಗಳು ನಿಮ್ಗೆ ಅಷ್ಟು ಹಿಂಸೆನೂ ಕೊಡ್ತಾ ಇದೆ, ಜೊತೆಗೆ ನಿಮ್ಮ ಕೆಲಸಕ್ಕೂ ಬಾಧೆ ಆಗ್ತಾ ಇದೆ, ತೊಂದರೆ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಇದನ್ನು ನಿಮ್ಮ ಪ್ರೀತಿ ಪಾತ್ರರು ನೋಡ್ತಾ ಇದ್ದಾರೆ. ಅದು ನಿಮ್ಮ ಈ ಥರ ಕಷ್ಟಪಡ್ತಾ ಇರೋದು ತುಂಬ ಬೇಜಾರು ಮಾಡ್ಕೋತಾ ಇದ್ದಾರೆ. ರಿಲೇಷನ್ಶಿಪ್ಸ್ ಅಂತಲೇ ಹೇಳ್ತಾ ಇದ್ದಾರೆ. ಈ ಥರ ಡ್ರಾಮಾಗೆಲ್ಲ ನೀನು ಅಷ್ಟೊಂದು ಸೊಪ್ಪು ಹಾಕಬೇಡ ಅಂತಲೂ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಓಕೆ. ಇವಾಗ ಕಾಣುತ್ತಲ್ವಾ? ಸೊ ಇವಾಗ ಇನಿಷಿಯಲ್ಸ್ ನೋಡ್ಬಿಡೋಣ ಯಾರಿರ್ಬೋದು ಅಂತ. ಇದೇನಂತಂದರೆ, ಇನಿಷಿಯಲ್ಸ್ ಬಂತು ಅಂತಂದರೆ ಇಟ್ ಈಸ್ ಜಸ್ಟ್ ಡಬಲ್ ಕನ್ಫರ್ಮೇಷನ್ ಥರ. ಅರ್ಥ ಆಯ್ತಾ? ಡಬಲ್ ಕನ್ಫರ್ಮೇಷನ್ ಥರ ಅಂತ ಅನ್ಕೋಬೇಕು ಅಂತಿದ್ದಾರೆ. ಎಸ್ ಬಾಬಾ. ಇದು ಅವ್ರದ್ದೇ ಅಂತ ಕನ್ಫರ್ಮ್. ಎಸ್ ಬಾಬಾ. ಇದು ಹೆಸರ ಮೊದಲನೇ ಅಕ್ಷರ, ಅವರ ಹೆಸರಿನ ಮೊದಲನೇ ಅಕ್ಷರ. ಬಾಬಾ ಪ್ಲೀಸ್ ಗೈಡ್. ಓನ್ಲಿ 2. ಓಕೆ. ಇನ್ನೊಂದು ಸಲ ತೆಗಿ ಅಂತಿದ್ದಾರೆ. ಒಂದು ನಿಮಿಷ. ಎಸ್ ಬಾಬಾ. ಓಕೆ. ಸೊ ಇದು ಅವರ ಡೇಟ್ ಆಫ್ ಬರ್ತ್. ಓಕೆನಾ? ನಿಮಗೆ ಗೊತ್ತಿದ್ದರೆ ಡೇಟ್ ಆಫ್ ಬರ್ತ್ ನೋಡಿ. ಅಂದರೆ ಕಟ್ ಡೌನ್ ಮಾಡಬೇಕು. ನಾನು ಹೇಳಿದ್ದೀನಲ್ಲ, ಹೇಳ್ದಂಗೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಹೇಗೆ ನೋಡಬೇಕು ಅಂತಂದರೆ, ಇವಾಗ ಡೇಟ್ ಆಫ್ ಬರ್ತ್ 1 ಅಂತ ಇದ್ದರೆ, 1 ನಂಬರ್ ಬಂತು ಅಂದರೆ ಇದು ರೀಕನ್ಫರ್ಮೇಷನ್ ಅಷ್ಟೇ.
ಎಸ್ 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 ಅನ್ನೋ ಥರ, ಅವ್ರದ್ದೇ ಮೆಸೇಜ್ ಅನ್ನೋ ಥರ. ಇಲ್ಲ ಅಂದ್ರೂ ಅವ್ರದ್ದೇ, ಆಯಿತಾ? ತಲೆ ಕೆಡಿಸ್ಕೋಬೇಡಿ. ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಮೆಸೇಜು ಅಂತಲೇ ಇದು, ಆಯಿತಾ? ಆ್ಯಂಡ್ ಇನ್ನೊಂದು, ಇವಾಗ ಸಪೋಸ್ 28ನೇ ತಾರೀಕು ಅವರ ಜನ್ಮದಿನ ಇತ್ತು ಅಂದ್ಕೊಳ್ಳಿ, ಆವಾಗ ಮತ್ತೆ 10 ಬರುತ್ತೆ ಅಲ್ವಾ? 8 + 2 10 ಬರುತ್ತೆ. 10 ಬಂದರೆ ಮತ್ತೆ ಅದನ್ನು ಕಟ್ ಡೌನ್ ಮಾಡಬೇಕು, 1 ಆಗುತ್ತೆ. ಸೊ 1 ಬಂದರೆ ಅವ್ರದ್ದು. ಅಥವಾ 29 ಬಂದರೆ 11 ಬರುತ್ತೆ, ಕಟ್ ಡೌನ್ ಮಾಡಿದ್ರೆ 9 + 2. ಆವಾಗ ಮತ್ತೆ ಕಟ್ ಡೌನ್ ಮಾಡಿದ್ರೆ 2 ಆಗುತ್ತೆ. ಅರ್ಥ ಆಯ್ತಾ? ಸೊ ಆ ಥರ ನಾನು ಇವಾಗ ನೋಟ್ ತೆಗಿತಾ ಇದ್ದೀನಿ, ಒಂದು ನಿಮಿಷ. ಎಸ್, ಓಕೆ. ಸೊ ಇಲ್ಲಿ ನೋಡಿ ಎಕ್ಸ್ ಬಂದಿದೆ, ಓಕೆನಾ? ಅವರ ಹೆಸರಿನ ಶುರು ಆಗೋದು, ಆಯಿತಾ? DZWJR ಅಂತ ಬಂದಿದೆ, ಓಕೆನಾ? ಇದೊಂದು. ಸೊ 174 ಅಂತ ಬಂದಿದೆ. ಸೊ ಇದು ಅವರ ಡೇಟ್ ಆಫ್ ಬರ್ತು 174 ಅಂತ. ಅಂದರೆ ಕಟ್ ಡೌನ್ ಮಾಡಬೇಕು ನೀವು, ನಾ ಹೇಳ್ದಂಗೆ, ಆಯಿತಾ? ಸೊ ಇದು ಡೇಟ್ ಆಫ್ ಬರ್ತಾ ಇದೆ. ಮತ್ತು ಇದು ಇನಿಷಿಯಲ್ ಅನ್ನೋಕ್ಕಿಂತ ಅಂದರೆ ಅವರ ಹೆಸರಿನ ಮೊದಲನೇ ಅಕ್ಷರ ಅಷ್ಟೇ. ಅರ್ಥ ಆಯ್ತಾ? ಇವಾಗ ನೋಡಿ ರೂಪಶ್ರೀ ಅಂತಂದರೆ ಆರ್ ಅಂತ ಬರುತ್ತೆ, ಆರ್, ಆಯಿತಾ? ಅದು ಆರ್ ಅಂದರೆ ಎಸ್ ಅವ್ರದ್ದೇ ಅನ್ನೋ ಥರ. ಸೊ ಇದಿಷ್ಟಿದೆ ನೋಡಿ, ಓಕೆನಾ? ಸೊ ಈಗ ನೆಕ್ಸ್ಟು ಇದು ಡೌಸಿಂಗ್ ನೋಡ್ಕೊಂಬಿಡೋಣ. ಇದು ಕ್ಲಿಯರ್ ಆಯ್ತಲ್ಲ? ಈಗ ಡೌಸಿಂಗ್ ನೋಡೋಣ. ಓಕೆ, ಇವಾಗ ಪ್ರಶ್ನೆ ಕೇಳಿ, ಆಯಿತಾ? ಎಸ್ ಪಾಪ, ಪ್ರಶ್ನೆ ಕೇಳಿ. ಬಾಬಾ ಪ್ಲೀಸ್ ಗೈಡ್. ಕೇಳಿದ್ರಾ? ಅಂದರೆ ಇದು ನಿಮ್ಮ ಪೂರ್ವಜರನ್ನ ನೀವೇನು ಕೇಳಬೇಕು ಅಂತಿದ್ರಿ, ಪ್ರಶ್ನೆ ಕೇಳಿ, ಅವ್ರದ್ದೇನು ಉತ್ತರ ಬರುತ್ತೆ ನೋಡೋಣ, ಓಕೆನಾ? ಸೊ ಅವರಾಗಲೇ ಹೇಳಿದ್ದಾರೆ, ಎಸ್ ಅಂದರೆ ಯಾವ ಥರ ತಿರುಗ್ತಾರೆ, ಕ್ಲಾಕ್ ವೈಸ್ ಅಂತ ಹೇಳಿದ್ದಾರೆ, ಆಯಿತಾ? ನೋ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾರೆ. ಅರ್ಥ ಆಯ್ತಾ? ಸೊ ಇವಾಗ ನೀವು ಎಸ್ ಅಂತನ ನೋ ಅಂತನ ನೋಡೋಣ, ಮತ್ತು ಇನ್ನೂ ಇದರಲ್ಲಿ ಏನೇನಿದೆ ಡೀಟೇಲ್ಸ್, ಸೊ ಅದ್ರ ಬಗ್ಗೆನೂ ಸ್ವಲ್ಪ ಅಂದರೆ ನೋಡೋಣ, ಚೆಕ್ ಮಾಡ್ತೀನಿ ಇನ್ನೇನೇನು ಮೆಸೇಜ್ ಬರುತ್ತೆ ಅಂತ. ಓಕೆ, ಸೊ ಕ್ವಶನ್ ಕೇಳ್ಕೊಳ್ಳಿ, ಶಾಂತವಾಗಿ ಒಂದೇ ಪ್ರಶ್ನೆ ಇರಬೇಕು. ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಸ್ ಬಾಬಾ. ಪೈಲ್ 1, Goddess, angels, spirit guides, please come and bless this reading. Pile 1, ಅವರ ಪ್ರಶ್ನೆಗೆ, ಅವರ ಏನು ಪ್ರಶ್ನೆ ನಿಮಗೆ ಗೊತ್ತು, ಏನು ಉತ್ತರ ಕೊಡ್ತೀರಾ ಬಾಬಾ? ಪೈಲ್ 1, ಜೆಟ್ ಪ್ಲೇನ್ ಕಾಣಿಸ್ತಿದೆ, ಕೇಳಿಸ್ತಾ ಇದೆ. ಪ್ಲೇನ್ ಶಬ್ದ ಕೇಳಿಸ್ತಾ ಇದೆ. ಎಸ್ ಬಾಬಾ. ಪ್ಲೀಸ್ ಗೈಡ್. ಅವರ ಮೊದಲನೇ ಪ್ರಶ್ನೆಗೆ, ಪೈಲ್ 1 ಸೆಲೆಕ್ಟ್ ಮಾಡಿರೋರ ಪ್ರಶ್ನೆಗೆ ಉತ್ತರ ಬೇಕು, ದಯವಿಟ್ಟು ಉತ್ತರ ಕೊಡಿ ಬಾಬಾ. ಪ್ಲೀಸ್ ಕ್ಲಿಯರಾಗಿ ಆನ್ಸರ್ ಮಾಡಿಕೊಡಿ. ಸಂಡೇ ಅಂತ ತೋರಿಸ್ತಾ ಇದ್ದಾರಮ್ಮ. ಓ ಗಾಡ್, ಸಂಡೇ ಫಸ್ಟ್ ನೋ ಅಂತಿದ್ದಾರೆ. ನೋ, ಇನ್ನೇನಾದ್ರು ಹೇಳ್ತೀರಾ? ಓಕೆ, ಬಿಗ್ ನೋ ಅಂತಿದ್ದಾರೆ. ನಿಮ್ದೇನು ಪ್ರಶ್ನೆ ಇತ್ತು ನನಗೆ ಗೊತ್ತಿಲ್ಲ ಬಾಬಾ, ಇನ್ನೇನಾದರೂ ಹೇಳ್ತೀರಾ? ಸೆಪ್ಟೆಂಬರ್ ತೋರಿಸ್ತಾ ಇದ್ದಾರಮ್ಮ. ಓಕೆ, ಎಸ್ ಬಾಬಾ.
ಡಿಸೆಂಬರ್ ಡಿಸೆಂಬರ್ ಅಂತ ಇದ್ದೀರಾ? ಓಕೆ, ಡಿಸೆಂಬರ್ ಅಂತೆ. ಓಕೆ ಓಕೆ, ಇನ್ನೇನು ಬಾಬಾ? ಜೂನ್, ಡಿಸೆಂಬರ್, ಜೂನ್. ಓಕೆ, ಶಬ್ದ ಕೇಳಿಸ್ತಾನೆ ಇದೆ, ಪ್ಲೇನ್ದು ಶಬ್ದ. ಸೊ ಓಕೆ ಓಕೆ, ಹೋಲ್ ಇಯರ್ ಅಂತಿದ್ದೀರಾ? ಓಕೆ, ಟ್ರಾವೆಲ್, ಹೋಲ್ ಇಯರ್ ಟ್ರಾವೆಲ್, ಅರ್ಥ ಆಯಿತು. ಓಕೆ ಬಾಬಾ, ಎಸ್. ವಾಟ್ ಎಲ್ಸ್? ಓಕೆ, ಹೋಲ್ ಇಯರ್ ಟ್ರಾವೆಲ್. ಓಕೆ, ಎಸ್. ಓಕೆ, ಸೊ ನಿಮ್ದೇನು ಪ್ರಶ್ನೆ ಇತ್ತು ನಂಗೆ ಗೊತ್ತಿಲ್ಲ. ನೋ ಅಂತ ಬಂತು. ಇಲ್ಲೇನು ಅಂತಂದರೆ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಆಯಿತಾ? ಇಲ್ಲಿ ಫಸ್ಟು ಏನು ಮಾಡಿದ್ರು, ಹೀಗೆ ಡಿಸೆಂಬರ್, ಸೆಪ್ಟೆಂಬರ್ ಈ ಕಡೆ ತೋರ್ಸೋಕ್ಕೆ ಶುರು ಮಾಡಿದ್ರು. ಆಮೇಲೆ ನೋಡಿದ್ರೆ ಬಿಗ್ ಇದು ಮಾಡಿದ್ದು. ಸೊ ಹೋಲ್ ಇಯರ್ ಟ್ರಾವೆಲ್ ಅಂತ ತೋರಿಸಿದ್ರು. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ನನಗೆ ಕೇಳಿಸ್ತಾ ಇದ್ದಿದ್ದು ಸಡನ್ನಾಗಿ ಫ್ಲೈಟ್ ಶಬ್ದ, ಜೆಟ್ ಪ್ಲೇನ್ ಶಬ್ದ ಕೇಳ್ಸೋಕ್ಕೆ ಶುರು ಆಯಿತು. ಆಯಿತಾ? ಪ್ಲೇನ್. ಸೊ ಟ್ರಾವೆಲ್ ಹೋಲ್ ಇಯರ್ ಅಂತ ಏನೋ ತೋರಿಸಿದ್ರು. ಓಕೆನಾ? ಸೊ ಅಂತೂ ನಿಮ್ದೇನು ಪ್ರಶ್ನೆ ಇತ್ತು ಅದಕ್ಕೆ ಮಾತ್ರ ನೋ ಅಂತ ಹೇಳಿದ್ರು. ಸೊ ಇನ್ನು ಮಿಕ್ಕಿದ್ದು ಸೈನ್ ಇರ್ಬೋದು ಅಥವಾ ನಿಮಗೆ ಗೊತ್ತು ಏನು ಹೇಳ್ತಾ ಇದ್ದಾರೆ ಅಂತ. ಓಕೆನಾ? ಸೊ ಇದು ಪೈಲ್ 1. ಈಗ ನೆಕ್ಸ್ಟ್ ನೋಡೋಣ ಪೈಲ್ 2. ಪೈಲ್ 2 ನೋಡೋಣ ಏನಿದೆ ಮೆಸೇಜಸ್ ಫಸ್ಟ್ ಅಂತ. ಬಾಬಾ, ಪೈಲ್ 2. ಬಾಬಾ, ಪೈಲ್ 2 ಮೆಸೇಜಸ್ ಪ್ಲೀಸ್. ಓ ಮೈ ಗಾಡ್, ಇದೇ ಕಾರ್ಡ್ ಬಂತು ಅನ್ಕೋತೀನಿ ಫಸ್ಟ್ ಪೈಲ್ಗೂ. ಓಕೆ ಬಾಬಾ, ಪ್ಲೀಸ್ ಗೈಡ್. ಪೈಲ್ 2 ಬಾಬಾ, ಪ್ಲೀಸ್ ಗೈಡ್. ಬಾಬಾ, ಪ್ಲೀಸ್ ಗೈಡ್. ಪೈಲ್ 2. ಯಾರು ನೋಡ್ತಾ ಇದ್ದಾರೆ, ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವರ ಪ್ರೀತಿ ಪಾತ್ರರ ಆಶೀರ್ವಾದ ಅಥವಾ ಗೈಡೆನ್ಸ್, ಕಾರ್ಡ್ಸ್ ತೆಗೆದ್ಬಿಡ್ತೀನಿ ಫಸ್ಟು. ಒಂದು ನಿಮಿಷ. ಎಸ್ ಬಾಬಾ. ಬಾಬಾ, ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ಪ್ರೀತಿ ಪಾತ್ರರ ಸಂದೇಶ. ಬಾಬಾ, ಪ್ಲೀಸ್ ಗೈಡ್. ಓಕೆ, ಫಸ್ಟು ಕಾರ್ಡು. ಸೊ ಇಲ್ಲಿ ಮೈಂಡ್ ಈಸ್ ಫ್ರೀ ಅಂದರು. ಓಕೆನಾ? ಇದೇ ಸೇಮ್ ಕಾರ್ಡ್ ಬಂದಿತ್ತು ಪೈಲ್ 1ಗೂ. ಸೊ ಅವರಿಗೆ ತುಂಬ ಸಮಾಧಾನ ಇದೆ. ಅರ್ಥ ಆಯ್ತಾ? ಅಂದರೆ ಅವ್ರು ಯಾವುದೇ ಥರ ಅವರಿಗೆ ಯಾವುದೇ ಥರ ಗೊಂದಲ ಆಗಲಿ ಅಥವಾ ಯೋಚನೆ ಇಲ್ಲ, ಮೈಂಡ್ ಫ್ರೀ ಆಗಿದೆ ಅಂತಿದ್ದಾರೆ.
ಯಾತಕ್ಕೆ ಅಂತಂದರೆ ಸ್ಪ್ರೆಡ್ ಯುವರ್ ವಿಂಗ್ಸ್ ಆ್ಯಂಡ್ ಫ್ಲೈ, ವಿ ಆರ್ ಪ್ರೌಡ್ ಆಫ್ ಯು ಅಂತಿದ್ದಾರೆ ನೋಡಿ. ಸೋ ನೈಸ್, ಬಟರ್ಫ್ಲೈ. ಸೊ ಇಲ್ಲಿ ಯಾರಿಗೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನೋ ಒಂದು ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಅವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ, ಆಯಿತಾ. ತುಂಬ ಖುಷಿ ಪಡ್ತಾ ಇದ್ದಾರೆ. ಜೊತೆಗೆ ಓಕೆ. ತೋ ತುಂಬ ಪ್ರೌಡ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಚೇಂಜ್, ಸಡನ್ ಚೇಂಜ್ ಒಂದು ಬರ್ತಾ ಇದೆ ಅಂತ. ಅಂದರೆ ನೀವೊಂಥರ ಸ್ಟಾರ್ ಥರ ಮಿನುಗ್ತಾ ಇದ್ದೀರಾ, ಮಿಂಚ್ತಾ ಇದ್ದೀರಾ ಅಂತ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ, ಆಯಿತಾ. ನಿಮ್ಮ ಪೂರ್ವಜರು ಅಂತ ತೋರಿಸ್ತಾ ಇದ್ದಾರೆ. ಫಸ್ಟ್ 2 ಕಾರ್ಡು. ನೆಕ್ಸ್ಟು ಹೋಲ್ಡ್ ದ ಸ್ಪೇಸ್ ಅಂತಂದರು. ನಿನ್ನ ಕೆಲಸ ಏನು, ಯಾಕೆಂದರೆ ಅದು ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ, ಚೇಂಜ್ ಬರ್ತಿದೆ ಲೈಫಲ್ಲಿ ಅಂತಂದಾಗ ನಿನಗೆ ಬೇಕಾಗುವಂಥ ಒಂದು ಸ್ಪೇಸ್ ನೀನು ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅತಿಯಾಗಿ ಯಾರ ಮೇಲೂ ಅವಲಂಬಿಸಲೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ. ಜೊತೆಗೆ ಯಾರನ್ನ ಎಷ್ಟರ ಮಟ್ಟಿಗೆ ಲೈಕ್ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡಬೇಕು, ವಾಪಸ್ ಎಂಟ್ರಿ ಕೊಡಬೇಕು, ಅದನ್ನು ಗಮನ ಇಡು ಅಂತಲೂ ಹೇಳ್ತಾ ಇದ್ದಾರೆ. ನೀವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು, ಒಂದು ಬೌಂಡ್ರಿ ಹಾಕೋಬೇಕು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಓಕೆ, ಎಸ್, ಒಂದು ಬೌಂಡ್ರಿ ಹಾಕ್ಕೋಬೇಕಾಗತ್ತೆ ಅಂತಿದ್ದಾರೆ. ಅಂದರೆ ನಿಮ್ಮ ಚೇಂಜಸ್ ಏನೋ ಬರ್ತಾ ಇದೆ ಲೈಫಲ್ಲಿ, ಅದನ್ನ ನೋಡಿ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ. ಓ ಮೈ ಗಾಡ್, ಫ್ರೀಡಮ್, ಮೂವಿಂಗ್ ಆನ್. ನೋಡಿ ನೀವು ಹೆಂಗೆ ಅಂದರೆ ಹಾರುತ್ತ ದೂರ ದೂರ ಅಂತೇನೋ ಹಾಡು ಬರ್ತದೆ. ಓಕೆ, ಇಲ್ಲೇನಂದರೆ ಪಕ್ಷಿ ಹಾರ್ತಾ ಇರೋದು ಕಾಣ್ತಿದ್ಯಾ. ಸೊ ನೀವು ಒಂಥರ ಕೇಜಲ್ಲಿ ಇಟ್ಟಂಗೆ ಆಗೋಗಿತ್ತು ನಿಮ್ಮ ಜೀವನ. ಇವಾಗ ಏನಾಗ್ತಿದೆ ಅಂತಂದರೆ ನೀವು ಹಾರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಟ್ರಾನ್ಸ್ಫಾರ್ಮೇಷನ್ ಬಂತು ಅಂತಂದರೆ, ಒಂದು ಚೇಂಜಸ್ ಯಾವ ಥರ ಬರುತ್ತೆ ಅಂದರೆ, ನೀವು ಒಂಥರ ಪಂಜರದ ಗಿಣಿ ಥರ ಆಗೋಗಿದ್ರಿ ನೀವು, ಆದರೆ ಇವಾಗ ಹಾರಾಡೋ ಥರ ಒಂಥರ ಖುಷೀಲಿ ಜೀವನ ಚೇಂಜಸ್ ಬರ್ತಾ ಇದೆ, ನಿಮ್ಮ ಲೈಫು ಆ ಥರ ಚೇಂಜ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಮೂವಿಂಗ್ ಆನ್ ಅಂದರೆ ನೋಡಿ, ಟ್ರಾನ್ಸ್ಫಾರ್ಮೇಷನ್ ಅಂದರೆ ಸೊ ಮೂವಿಂಗ್ ಆನ್. ನೀವೇನಾಗಿದೆ, ಇಲ್ಲೇನು ಹೇಳ್ತಾ ಇದ್ದಾರೆ, ಜೊತೆಗೆ ನಿಮ್ಗೆ ಏನು ತೊಂದರೆ ಆಗಿತ್ತು, ಬೇಜಾರಾಗಿತ್ತು, ಗ್ರೂಪ್ 2 ಸೆಲೆಕ್ಟ್ ಮಾಡಿರೋರಿಗೆ ನಿಮಗೆ ಗೊತ್ತು. ನೀವು ಲೆಟ್ಟಿಂಗ್ ಗೋ ಮಾಡಿಬಿಟ್ಟಿದ್ದೀರಾ ಅಂತಿದ್ದಾರೆ. ಅಂದರೆ ಎಲ್ಲ ಹಳೇದನ್ನೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಹಾಗಾಗಿ ನೀವು ಏನಾಗಿದೆ ಅಂತಂದರೆ, ನಿಮ್ಮ ಸೆಲ್ಫ್ ಮೇಲೆ ನೀವು ವರ್ಕ್ ಮಾಡಿದ್ದೀರಾ. ಅಂದರೆ ನೀವು ನಿಮ್ಮ ಏನು ಬೇಜಾರಿತ್ತು ನಿಮಗೆ ಗೊತ್ತು. ಸೊ ಅದ್ರ ಮೇಲೆ ವರ್ಕ್ ಮಾಡಿ, ಅಂದರೆ ಆಗೋಯ್ತು ಅನ್ನೋ ಥರ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೆ ನೀವೇನು ಮಾಡಿದ್ದೀರಾ, ಆ ನೋವನ್ನೆಲ್ಲ, ಆಯಿತಾ, ಲೆಟ್ ಗೋ ಮಾಡಿದ್ದೀರಾ. ನೋವನ್ನೆಲ್ಲ ಲೆಟ್ ಗೋ ಮಾಡಿ, ಆಯಿತು ಆಗಿದ್ದಾಗೋಯ್ತು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ಇವಾಗ ಆ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ, ಆಗಿದ್ದೆಲ್ಲ ಒಳ್ಳೇದಕ್ಕೇನೆ ಅನ್ನೋ ಥರ ನೀವು ಮುಂದುವರಿತಾ ಇದ್ದೀರಾ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲ, ಓ ಮೈ ಗಾಡ್, ಸರೆಂಡರ್ ಟು ಕಂಪ್ಲೀಟ್ ಹೀಲಿಂಗ್. ನೀವು ಆಗ್ಲೇ ಹೀಲಿಂಗ್ ಶುರು ಮಾಡ್ಕೊಂಬಿಟ್ಟಿದ್ದೀರ ನೋಡಿ, ಅದೇ ಹೇಳಿದ್ದು ಇಲ್ಲಿ. ಓಕೆ, ಸೊ ನೀವು ಅಂದರೆ ನಿಮ್ಮ ಜೀವನದಲ್ಲಿ ಏನಾಯಿತು ನಿಮಗೆ ಗೊತ್ತು, ಆಯಿತಾ. ಅಂದರೆ ನೀವು ಮುಂದುವರಿತಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ, ನೀವು ಇವಾಗ ಹೀಲ್ ಆಗಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ಏನೋ ಒಂದು ತೊಂದರೆ ಆಯಿತು ಜೀವನದಲ್ಲಿ, ಅದಕ್ಕೆ ಹೋಲ್ಡ್ ದ ಸ್ಪೇಸ್ ಅಂತಂದರು. ಹೋಲ್ಡ್ ದ ಸ್ಪೇಸ್ ಅಂತ ಒಂದು ಬೌಂಡ್ರಿ ಹಾಕಬೇಕಾಗತ್ತೆ. ಯಾರನ್ನ ಮತ್ತೆ ನಿನ್ನ ಜೀವನದಲ್ಲಿ ವಾಪಸ್ ಎಂಟ್ರಿ ಕೊಡಬೇಕು ಅಥವಾ ಎಂಟ್ರಿ ಕೊಡಬಾರ್ದು ನಿನಗೆ ಗೊತ್ತಾಗಿದೆ. ಇವಾಗ ಚೆನ್ನಾಗಿ ಹೀಲ್ ಆಗಿದೆಯಾ, ನೀನು ಪಂಜರದ ಗಿಣಿ ಥರ ಆಗೋಗಿದ್ದೆ, ಕಷ್ಟಪಟ್ಟು ಆಚೆ ಬರ್ತಾ ಇದೆಯಾ, ಬಂದಿದೆಯಾ ಇವಾಗ ಅಂತಲೂ ಹೇಳ್ತಾ ಇದ್ದಾರೆ. ಕಷ್ಟಪಟ್ಟು ಆಚೆ ಬಂದಿದೆಯಾ, ಮತ್ತೇನಾರು ಹೋಗಿ ಸಿಗಾಕೊಂಬಿಟ್ರೆ ನೀನು ಅಷ್ಟೇ ನಿನ್ನ ಕತೆ. ಸೊ ಏನು ನೀನು ಹೀಲ್ ಆಗಿದೆಯಾ ಅದನ್ನು ನೆನ್ಪಿಟ್ಕೊಂಡಿರಬೇಕು. ನಿನ್ನ ಸ್ಪೇಸು, ನಿನ್ನ ಜಾಗ ನೀನು ಕಾಯ್ದಿರಿಸ್ಕೊ. ಅಂದರೆ ನೀನು ಯಾರನ್ನ ಒಳಗೆ ಎಂಟ್ರಿ ಕೊಡ್ತೀಯಾ ಅಥವಾ ಯಾರನ್ನ ನಿನ್ನ ಲೈಫಲ್ಲಿ ಮತ್ತೆ ಎಂಟ್ರಿ ಕೊಡ್ತೀಯಾ, ಹುಷಾರಾಗಿರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಓಪನ್ ಫುಲ್ಲಿ ಟು ದ ಲವಿಂಗ್ ಕಂಪ್ಯಾಷನೇಟ್ ಫೋರ್ಸಸ್ ಆಫ್ ದ ಯೂನಿವರ್ಸ್ ದಟ್ ಸಪೋರ್ಟ್ ಯುವರ್ ಫಿಸಿಕಲ್, ಎಮೋಷನಲ್ ಆ್ಯಂಡ್ ಸ್ಪಿರಿಚುವಲ್ ಹೀಲಿಂಗ್. ನೋಡಿ, ಸೊ ಬ್ಯೂಟಿಫುಲ್ ಕಾರ್ಡ್. ಸೊ
ಸೊ ನಿಮ್ಮ ಈ ಥರ ಟ್ರಾನ್ಸ್ಫಾರ್ಮೇಷನ್ಗೆ ನಿಮ್ಮ ಯೂನಿವರ್ಸ್ ನಿಮ್ಮ ಜೊತೆ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ನೀವು ಡೆಫಿನೆಟಾಗಿ ಸ್ಪಿರಿಚುವಲ್ ಪಾತಲ್ಲಿದ್ದೀರಾ, ಅದಕ್ಕೆ ನಿಮ್ಮ ಬಗ್ಗೆ ಅಷ್ಟು ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪೂರ್ವಜರಾಗಲಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ನೋಡಿ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಈ ಒಂದೇ ಚೇತಾವಣೆ ಏನು ಕೊಡ್ತಿದ್ದಾರೆ, ಬೌಂಡ್ರಿ ಹಾಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ, ಹುಷಾರ್ ಅಂತ. ಜೊತೆಗೆ ನೀನೇನಾದರೂ ಬಿಟ್ಟು ಅಂದರೆ ಮತ್ತೆ ನೀ ಪಂಜರದ ಗಿಣಿ ಆಗೋಗ್ತೀಯ. ಅಂದರೆ ಅವರ ಎಮೋಷನ್ಸ್ ಇಟ್ಕೊಂಡು ಅವರು ಆಟಾಡ್ತಾರೆ, ನಿನ್ನ ಲೈಫ್ ಮತ್ತೆ ಇದೇ ಥರ ಆಗಿಬಿಡುತ್ತೆ, ಮುಂದುವರಿಯೋಕ್ಕೆ ಆಗಲ್ಲ ಅಂತಿದ್ದಾರೆ. ಜೊತೆಗೆ ನಿನ್ನ ಆಚೆ ಇಲ್ಲಿಂದ ತರಕ್ಕೆ, ಇದ್ರ ಪಕ್ಕಕ್ಕೆ ಬಂತು ನೋಡಿ. ಸೊ ನಿನ್ನನ್ನು ಆಚೆ ಇಲ್ಲಿಂದ ತರಕ್ಕೆ, ಜೊತೆಗೆ ನೀನು ಹೀಲಾಗಿ ನಿಂಗೆ ಏನು ನೋವಾಯಿತು ಅದನ್ನೆಲ್ಲ ನೀನು ಫಿಸಿಕಲ್ ಇರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಥವಾ ದೈಹಿಕವಾಗಿ ನಿಂಗೆ ತೊಂದರೆ ಆಗಿರ್ಬೋದು, ಸ್ಪಿರಿಚುವಲ್ ಹೀಲಿಂಗೂ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಧಾರ್ಮಿಕ ಯಾವ ಥರ ತೊಂದರೆ ಪಟ್ಟಿದ್ದೀರಾ ನೀವು ನಿಮಗೆ ಗೊತ್ತು ಆಯಿತಾ. ಅಂದರೆ ಅದನ್ನೆಲ್ಲ ಹೀಲ್ ಮಾಡಿಕೊಂಡು ನೀವು ಇವಾಗ ಆಚೆ ಬಂದಿದ್ದೀರಾ. ಸೊ ಅದನ್ನು ಮರಿಬೇಡ, ಅದನ್ನು ಕಾಯ್ದಿರಿಸ್ಕೋ. ಆ್ಯಂಡ್ ನಿನಗೆ ಯಾವ ಥರ ನಿನಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತು ಆಯಿತಾ, ನಿನ್ನ ಆಚೆ ತರಕ್ಕೋಸ್ಕರ ಅದನ್ನು ಸದಾ ಜ್ಞಾಪಕ ಇಟ್ಕೋ. ಜೊತೆಗೆ ಶರಣಾಗಿರು, ಯಾವಾಗಲೂ ಶರಣಾಗತಿ ಇರಲಿ, ದೇವ್ರ ಕಡೆ ಗಮನ ಇರಲಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಇದು ಚಾಯ್ಸಸ್. ಅದೇ ಇದು ನಿನಗೆ ಚಾಯ್ಸಸ್ ಕೊಡ್ತಾ ಇದ್ದಾರೆ ಆಯಿತಾ. ಅಂದರೆ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ವೆನ್ ಯು ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್ ಆ್ಯಂಡ್ ದ ಚಾಯ್ಸಸ್ ಯು ಮೇಕ್, ಯು ಬಿಗಿನ್ ಟು ಟ್ಯಾಪ್ ಇನ್ ಟು ದ ಪವರ್ ಆಫ್ ಯುವರ್ ಓನ್ ಸ್ಪಿರಿಟ್. ಯು ವಿಲ್ ಬಿ ಏಬಲ್ ಟು ಲಿಸನ್ ಟು ಆ್ಯಂಡ್ ಅಪ್ರಿಷಿಯೇಟ್ ದ ಇಂಟ್ಯೂಟಿವ್ ವಿಸ್ಡಮ್ ದಟ್ಸ್ ಇನ್ಸೈಡ್ ಯು ಆ್ಯಂಡ್ ಅಪ್ಲೈ ಇಟ್ ಪಾಸಿಟಿವ್ಲಿ ಆ್ಯಂಡ್ ಕನ್ಸ್ಟ್ರಕ್ಟಿವ್ಲಿ ಟು ಯುವರ್ ಔಟ್ಸೈಡ್ ವರ್ಲ್ಡ್ ಅಂತಿದ್ದಾರೆ. ವಾವ್. ಸೊ ಇದು ಡೆಫಿನೆಟಾಗಿ ಸ್ಪಿರಿಚುವಲ್ ಪಾತಿಗೆ ಬಂದುಬಿಟ್ಟಿದ್ದೀರಾ ನೀವು. ಅರ್ಥ ಆಯ್ತಾ. ಇದು ಹೆಂಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಈ ಥರ ಹೊಡೆತಗಳು ಏನು ಬಿತ್ತು, ನಿಮ್ಮ ಏಟುಗಳು ಏನು ಸಿಕ್ತು ನಿಮಗೆ, ಅದರಿಂದ ನೀವು ಯಾವ ಥರ ಕಷ್ಟಪಟ್ಟು ಆಚೆ ಬಂದ್ರಿ, ನಿಮ್ಮ ಆಚೆ ಬರೋದಕ್ಕೆ ನಿಮ್ಮ ಎಲ್ಲ ಚಕ್ರಗಳು ಹೀಲಾಗಲಿ, ಅಥವಾ ನೀವು ಇಂಟ್ಯೂಟಿವ್ಲಿ ನೀವು ಯಾವ ಥರ ಇವಾಗ ಪವರ್ ಇದೆ ನಿಮ್ಮಲ್ಲಿ ಅಂತಲೂ ತೋರಿಸ್ತಾ ಇದ್ದಾರೆ. ಅದನ್ನು ನೋಡಿ ಎಷ್ಟು ಹೆಮ್ಮೆ ಪಡ್ತಾ ಇದ್ದಾರೆ ಅಂತಂದರೆ, ಇವಾಗ ನಿನಗೆ ಬಿಡ್ತಾ ಇದ್ದಾರೆ, ಚಾಯ್ಸ್ ನಿಮ್ಮಲ್ಲಿದೆ. ನೀನು ಇವಾಗ ನಿನ್ನ ಜೀವನನ ಯಾವ ಥರ ನಡೆಸ್ಕೊಂಡು ಹೋಗ್ತೀಯಾ ಮುಂದಕ್ಕೆ, ನಿನಗೆ ಬಿಟ್ಟಿದ್ದು ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿನಗಿದೆ ಪವರ್ ಇದೆ, ನಿನ್ನ ಲೈಫ್ ನಿನ್ನಲ್ಲಿರೋ ಪವರ್ನ ಟ್ಯಾಪ್ ಮಾಡು ಅಂತಿದ್ದಾರೆ. ಅಂದರೆ ಇನ್ನೂ ಮೆಡಿಟೇಟ್ ಮಾಡು, ಇನ್ನೂ ಪ್ರೇ ಮಾಡು, ದೇವರ ಮೊರೆ ಹೋಗು. ಸೊ ನಿನ್ನನ್ನು ಯಾವ ಥರ ಆಚೆ ಕರ್ಕೊಂಬಂದ್ರು ಇನ್ನೂ ಮುಂದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಹಾಗೇನೇ ನೀನು ಅದೇ ನಿನ್ನ ಇಂಟ್ಯೂಟಿವ್ ಪವರ್ಸ್ ನಿಂದೇನಿದೆ ಆ ಪವರಿಂದ ನೀನು ಇನ್ನೂ 10 ಜನಕ್ಕೆ ಹೆಲ್ಪ್ ಮಾಡೋ ಥರ ಆಗುತ್ತೆ ಅಂತ ಬ್ಲೆಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಇದು ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಓಕೆ. ಸೊ ಇದು ಎಗೈನ್ ಡ್ರೂಯಿಡ್. ಓಕೆ. ಸೊ ಇಲ್ಲಿ ಎಲ್ಡರ್ಲಿ ಪರ್ಸನ್ ಅಂತಲೇ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಎಲ್ಡರ್ಲಿ ಪರ್ಸನ್ದು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಪೂರ್ವಜರು ಅಂತಂದರೆ ಲೈಕ್ ಅಜ್ಜಿ, ತಾತ, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಯಾರಾದರೂ ಇರ್ಬೋದು. ಓಕೆನಾ. ಸೊ ಈ ಥರ ಹೇಳ್ತಾ ಇದ್ದಾರೆ. ಓಕೆ. ಸೊ ಇದರಲ್ಲಿ ಇನಿಷಿಯಲ್ ನೋಡೋಣ. ಫಸ್ಟು ಇನಿಷಿಯಲ್ ಅನ್ನೋಕ್ಕಿಂತ ಲೆಟರ್, ಆಲ್ಫಾಬೆಟ್, ಅಂದರೆ ಫಸ್ಟ್ ಆಲ್ಫಾಬೆಟ್, ಅವರ ಹೆಸರ ಫಸ್ಟ್ ಆಲ್ಫಾಬೆಟ್ ನೋಡೋಣ. ಎಸ್ ಬಾಬಾ. ಮತ್ತು ಅವರ ಡೇಟ್ ಆಫ್ ಬರ್ತ್. ಬಾಬಾ ನಾ ಹೇಳ್ದಂಗೆ ಬ್ರೇಕ್ ಡೌನ್ ಮಾಡಬೇಕು ಡೇಟ್ ಆಫ್ ಬರ್ತನ್ನ. ಏಕೆಂದರೆ ಎರಡೆರಡು ಲೈಕ್ ಈಗ ಹೇಳಿದ್ನಲ್ಲ 20 ಅಂತಂದರೆ ಮತ್ತೆ 20 ಇಡಬೇಕು, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಸೊ 1 to 9 ಅಷ್ಟೇ ನಂಬರ್ಸ್ ಇಟ್ಟಿರೋದು ಇಲ್ಲಿ. ಸೊ ಆ ಥರ ಬ್ರೇಕ್ ಡೌನ್ ಮಾಡಿ ನೋಡಿ ಅಷ್ಟೇ. ಸೊ ಇಲ್ಲಿ ಯಾವ್ಯಾವ್ದು ಬಂದಿದೆ ನೋಡ್ಬಿಡೋಣ. ಫಸ್ಟು ಎ ಅಂತ ಬರ್ತಾ ಇದೆ. ಅಜ್ಜಿ ಅಂತ ಹೇಳಿದ್ನಲ್ಲ. ಸೊ ಏನಾದರೂ ಇದ್ದರೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ. ಇರ್ಬೋದು, ಇಲ್ಲದೆ ಇರ್ಬೋದು. ಅರ್ಥ ಆಯ್ತಾ. ಸೊ WNB C G. ಓಕೆ, ಇದು G. ಓಕೆನಾ. ಸೊ BG ಬಂದಿದೆ, AUWN. ಓಕೆ. ಸೊ ಈ ಅಕ್ಷರದಿಂದ ಹೆಸರು ಶುರುವಾಗಬೇಕು. ಅದು ಇದು ಬಂತು ಅಂದರೆ ಡಬಲ್ ಕನ್ಫರ್ಮೇಷನ್ ಅಷ್ಟೇ. ನೀವು ಸೆಲೆಕ್ಟ್ ಮಾಡಿದ್ದೀರಾ ಫೈಲ್ 2 ಅಂದರೆ ಇದೆಲ್ಲ ಮೆಸೇಜ್ ನಿಮಗೇನೆ ಖಂಡಿತ. ಆಯಿತಾ. ಆ ಥರ ಅಂದ್ಕೋಬೇಕು ನೀವು. ಓಕೆ. ಇಲ್ಲಿ 2 ಬಂದಿದೆ. ಡೇಟ್ ಆಫ್ ಬರ್ತ್ನ ಹೇಳಿದ್ದು 2.
4 1. ಓಕೆ, ಇವಾಗ ಸಪೋಸ್ ಹೇಳಿದ್ನಲ್ಲ, ಡೇಟ್ ಆಫ್ ಬರ್ತ್ 1 ಇದ್ದರೆ 1, ಆಯಿತಾ. ಡೇಟ್ ಆಫ್ ಬರ್ತು ಅವರು ಹುಟ್ಟಿದ್ದು 11 ಇದ್ದರೆ 2, 1 + 1 2, ಆ ಥರ ತೊಗೋಬೇಕು. 6. ಓಕೆನಾ. ಸೊ ಇಷ್ಟು ಬಂದಿದೆ. ಓಕೆ, ಸೊ ಈಗ ನೆಕ್ಸ್ಟು ನೋಡ್ಬಿಡೋಣ, ಡೌಸಿಂಗ್ ನೋಡ್ಬಿಡೋಣ. ಸೊ ನಿಮ್ಮ ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ. ಏನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ, ನಿಮ್ಮ ಪೂರ್ವಜರನ್ನ ನೀವೇನು ಪ್ರಶ್ನೆ ಕೇಳಬೇಕು ಅಂತ. ಸೊ ಏನು ಹೇಳ್ತಾರೆ ನೋಡೋಣ. ಗ್ರೂಪ್ 2, ನಿಮ್ಮ ಪ್ರಶ್ನೆಗೆ ನಿಮ್ಮ ಪೂರ್ವಜರ ಉತ್ತರ, ನಿಮ್ಮ ಪ್ರೀತಿ ಪಾತ್ರರ ಉತ್ತರ. ನಿಮ್ಮ ಪ್ರಶ್ನೆಗೆ ನಿಮ್ಮ ಪ್ರೀತಿ ಪಾತ್ರರ ಉತ್ತರ. ಎಸ್ ಬಾಬಾ, ಪ್ಲೀಸ್ ಗೈಡ್, ಪ್ಲೀಸ್ ಬ್ಲೆಸ್. ಫೈಲ್ 2, ಅವರ ಪ್ರಶ್ನೆಗೆ ಅವರ ಪ್ರೀತಿ ಪಾತ್ರರ ಉತ್ತರ ಏನು? ಬಾಬಾ ಪ್ಲೀಸ್ ಬ್ಲೆಸ್. ಚೆಕ್ ಅಗೈನ್ ಅಂತ ಹೇಳ್ತಾ ಇದ್ದೀರಾ ಬಾಬಾ? ಓಕೆ, ಎಸ್ ಅಂತಿದ್ದಾರೆ. ಚೆಕ್ ಅಗೈನ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಫೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಚೆಕ್ ಅಗೈನ್ ಅಂತ, ಅದಕ್ಕೆ ಸ್ಲೋ ಆಗಿ ಇಲ್ಲಿ ಮೂವ್ ಆಯಿತು. ಆಯಿತು ನೋಡಿ, ಸ್ಟಾಪ್ ಆಯಿತು. ಓಕೆ, ವಾವ್. ಓಕೆ, ಚೆಕ್ ಅಗೈನ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಅಂತೆ. ಇಲ್ಲಿ ನೋಡಿ, ಹಿಂಗೆ ನೀವು ಕಾಣುತ್ತೆ ಅನ್ಕೋತೀನಿ, ಚೆಕ್ ಅಗೈನ್. ಓಕೆನಾ ಅಂತ ಮೂವ್ ಮಾಡಿ ಇಲ್ಲಿ ಇದು ತೋರಿಸಿದ್ರು. ಸೊ ನಿಮ್ದೇನು ಪ್ರಶ್ನೆ ಇತ್ತು ನಿಮಗೆ ಗೊತ್ತು. ಸೊ ಆ ಥರ ಹೇಳ್ತಾ ಇದ್ದಾರೆ. ಮತ್ತೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸಲ ಕೇಳು ಅಂತ. ಓಕೆ, ನಿಮ್ಮ ಪ್ರಶ್ನೆ ನನಗೆ ಕೇಳಿಸ್ತಾ ಇರೋದು, ಅವ್ರು ತೊಂದರೆ ಮಾಡಿದಾರಾ ಅಂತನಾ, ಅಥವಾ ಅವ್ರು ಅನ್ಯಾಯ ಮಾಡೋ ಥರ ಪ್ಲ್ಯಾನ್ ಇದೆಯಾ ಅಂತೇನೋ ಕೇಳಿದ್ದೀರಾ ಅನಿಸುತ್ತೆ. ಮತ್ತೆ ಚೆಕ್ ಅಗೈನ್ ಅಂತ ಹೇಳ್ತಾ ಇದ್ದಾರೆ. ಇದು ಇಷ್ಟು ಸ್ವಲ್ಪ 1 2 3 ಜನ ನನಗೆ ಎನರ್ಜಿಗೆ ಕಾಣಿಸಿದ್ದು ಬಂದಿದ್ದು. ಸೊ ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ, ನೀವು ಏನೇನು ಎನರ್ಜಿ ಕೇಳಿದ್ರಿ ಅಂತ. ಅಯ್ಯೋ, ಏನು ಕ್ವಶನ್ ಕೇಳಿದ್ರಿ. ಓಕೆನಾ. ಸೊ ನಾವು ಫೈಲ್ 3 ನೋಡ್ಬಿಡೋಣ. ಸೊ ಈಗ ಫೈಲ್ 3 ನೋಡೋಣ. ಸೊ ಯಾರೆಲ್ಲ ಫೈಲ್ 3 ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಪಾತ್ರರ ಮೆಸೇಜ್. ಓಕೆನಾ. ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ, ಏನು ಚೇತಾವಣಿ ಕೊಡ್ತಾ ಇದ್ದಾರೆ, ಏನು ಸಂದೇಶ ಕೊಡ್ತಿದ್ದಾರೆ. ಓ, ಇದು 2 ಕಾರ್ಡ್ ಬಿತ್ತು, ಹಾಗೆ ತೆಗಿತಾ ಇದ್ದೀನಿ. ಓಕೆ ಬಾಬಾ, ವಾಟ್ ಎಲ್ಸ್ ಬಾಬಾ? ಬಾಬಾ ಫೈಲ್ 3, ಫೈಲ್ 3. ಓಕೆ, ಸೊ ಫಸ್ಟು
2 ಕಾರ್ಡ್ಸ್ ಬಂತು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಂತಿದ್ದಾರೆ. ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪೂರ್ವಜರು. ಪೈಲ್ 3 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಪಾತ್ರರು ಇದನ್ನು ಹೇಳ್ತಾ ಇದ್ದಾರೆ ಫಸ್ಟ್. ಓಕೆನಾ? ಓ ಗಾಡ್. ಸೊ ರಿಮೆಂಬರ್ ಮೀ ಬೈ ದ ಹ್ಯಾಪಿ ಮೆಮೊರೀಸ್ ವಿ ಕ್ರಿಯೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಇದು ಪೇರೆಂಟ್ ಅಂತಲೇ ತೋರಿಸ್ತಾ ಇದ್ದಾರೆ. ಓಕೆನಾ? ವೆರಿ ಕ್ಲಿಯರ್ ಆಗಿ ಮಗು ಮತ್ತು ತಾಯಿ ಇರೋದು ಇಲ್ಲಿ. ಸೊ ಇಲ್ಲಿ ಆ್ಯಕ್ಚುಲಿ ನಿಮ್ಮ ತಾಯಿ ಇರ್ಬೋದು ಅಥವಾ ನಿಮ್ಮ ತಂದೆ ಇರ್ಬೋದು. ಓಕೆನಾ? ಜೆಂಡರ್ ಇರೋದಿಲ್ಲ. ಸೊ ನನ್ನನ್ನು ಏನೆಲ್ಲ ಹ್ಯಾಪಿ ಮೆಮೊರೀಸ್ ಇತ್ತು ನಮ್ಮಿಬ್ಬರು ಮಧ್ಯ, ಅಂದರೆ ನಿಮ್ಮ ಪ್ರೀತಿ ಪಾತ್ರರು ಏನು ಹೇಳ್ತಾ ಇದ್ದಾರೆ, ಬರೀ ಖುಷಿ ಖುಷಿಯಾದ ಸಮಾಚಾರಗಳನ್ನ ನೆನಪಿಸ್ಕೋ. ನಾವೇನು ಖುಷಿಯಾಗಿದ್ವಿ ಟೈಮು ನಮ್ಮ ಅದನ್ನು ನಾಪಿಸ್ಕೊಂಡು ನನ್ನನ್ನು ಆ ಥರ ನಾಪಿಸ್ಕೊ ನನ್ನ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಏನೋ ಪ್ಲೀಸ್ ಫರ್ಗಿವ್ ಮೀ ಅಂತಿದ್ದಾರೆ. ಓಕೆ. ಸೊ ಕರೆಂಟ್ಸ್ ಆಫ್ ಎಮೋಷನ್, ಓ ಮೈ ಗುಡ್ನೆಸ್, ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್, ನಿಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ನೋಡೋಕ್ಕಾಗ್ತಿಲ್ಲ, ಅವ್ರಿಗೆ ನಿಮ್ಮ ಸಂಕಟ. ನಂಗೆ ನಿಜವಾಗ್ಲೂ ಅಳು ಬರ್ತಾ ಇದೆ, ನಂಗೆ ಆಗ್ತಾ ಇಲ್ಲ ಇದು. ಓಕೆ, ನೀವು ಹೇಳ್ತಾ ಇದ್ದೀರಾ ನನಗೆ ಈ ಜೀವನ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ ನಿನ್ನನ್ನು ಬಿಟ್ಟು ಅಂತ. ಸೊ ಇದು ನಿಮ್ಮ ಪೇರೆಂಟ್ಗೆ ನಂಗೆ ನಿಜವಾಗ್ಲೂ ಅಳು ಬರ್ತಾ ಇದೆ. ಜಸ್ಟ್ ಅ ಮಿನಿಟ್. ಅಯ್ಯಪ್ಪ, ನಿಮ್ಮ ಫೀಲಿಂಗ್ಸ್ ಯಾವ ಥರ ಇದೆ ಅಂದರೆ, ಬೆಳಗ್ಗೆ ರಾತ್ರಿ ಅಂತ ಇಲ್ಲ, ತುಂಬ ದುಃಖ, ಅದು ಮನಸ್ಸಿನಲ್ಲಿ ಹತ್ಕೊಳ್ತಾ ಇದ್ದೀರಾ ನೀವು. ಕರೆಂಟ್ಸ್ ಆಫ್ ಎಮೋಷನ್ಸ್ ಅಂತ ಬರ್ತಾ ಇದೆ. ಅಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ, ಯಾರ ಹತ್ರನೂ ಶೇರ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅವ್ರದ್ದೇ ಮೆಸೇಜು, ಅಥವಾ ನಿಮ್ಮನ್ನು ಸಾಕಿ ಬೆಳೆಸಿದವರು ಅಂತಲೂ ಹೇಳ್ತಾ ಇದ್ದಾರೆ. ಸಾಕಿ ಯಾರು ಬೆಳೆಸಿದ್ರು, ಲೈಕ್ ನಿಮ್ಮ ಅಜ್ಜಿ ತಾತ ಯಾರು ಇರ್ಬೋದು, ಬಟ್ ಒಂಥರ ನಿಮ್ಮ ಪೇರೆಂಟ್ಸ್ಗಿಂತ ಹೆಚ್ಚಾಗಿ ನೋಡ್ಕೊಂಡವರು ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಪೇರೆಂಟ್ಸ್ಗಿಂತ ಹೆಚ್ಚಾಗಿ ನೋಡಿಕೊಂಡ್ರು ಅಥವಾ ನಿಮ್ಮ ಪೇರೆಂಟ್ಸ್. ಸೊ ಯಾರಾಗಲಿ ಹೋಗಿದ್ದಾರೆ, ಅವ್ರದ್ದು ನಿಮ್ಮ ದುಃಖನಂತೂ ಅವರು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆ್ಯಂಡ್ ಅವ್ರು ಎಷ್ಟು ಸಂಕಟ ಪಡ್ತಾ ಇದ್ದಾರೆ ಅಂತಂದರೆ, ಟ್ಯೂನ್ ಇನ್ ಟು ದ ರಿದಮ್ ಆಫ್ ನೇಚರ್, ಲೆಟ್ ಅಸ್ ಕನೆಕ್ಟ್ ಟುಗೆದರ್ ದೇರ್ ಅಂತಿದ್ದಾರೆ. ಓ ಮೈ ಗಾಡ್. ಸೊ ಹ್ಯಾಪಿ ಮೆಮೊರೀಸ್ ಏನಿತ್ತು ಅದರಿಂದ ನನ್ನ ನಾಪಿಸ್ಕೋ, ದುಃಖ ಪಡಬೇಡ ಅಂದರು. ಸೊ ಟ್ಯೂನ್ ಇನ್ ಟು ದ ರಿದಮ್ ಆಫ್ ನೇಚರ್ ಅಂತಿದ್ದಾರೆ. ಸೊ ನೇಚರ್ ಕಡೆ, ಅಂದರೆ ನಿಮಗೆ ಪ್ಲ್ಯಾಂಟ್ಸ್ ಇಷ್ಟನಾ, ಅಥವಾ ಓಕೆ, ಇಲ್ಲಿ ಬ್ಯೂಟಿಫುಲ್ ಫ್ಲವರ್ಸ್ ಇದೆ, ಇದು ಟ್ಯೂಲಿಪ್ ಅನ್ಕೋತೀನಿ. ಸೊ ನಿಮಗೆ ಪ್ಲ್ಯಾಂಟ್ಸ್ ಕಲೆಕ್ಟ್ ಮಾಡೋ ಆಸೆ ಇತ್ತಾ, ಅಥವಾ ನೇಚರ್ ಅಂತ ಹೇಳ್ತಾ ಇದ್ದಾರೆ, ರಿದಮ್ ಆಫ್ ನೇಚರ್ ಅಂತ. ಸೊ ನೀವೇನಾದರೂ ಆಚೆ ಕಡೆ ಡ್ರೈವ್ ಹೋಗ್ತಾ ಇದ್ರಾ, ಆಚೆ ಕಡೆ ಅಂದರೆ ನೇಚರಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ರಾ ಟೈಮು, ಜೊತೆಗೆ ಆಚೆ ಹೋಗ್ತಾ ಇದ್ರಾ, ಅದನ್ನು ಆ ಥರ ನಾಪಿಸ್ಕೊ ನನ್ನ ಅಂತ ಹೇಳ್ತಾರೆ. ಆ ಥರ ಅಂದರೆ ಗುಡ್ ಮೆಮೊರಿ ಏನಿತ್ತು ಅದರಿಂದ ನಾಪಿಸ್ಕೊ ನನ್ನನ್ನು ಅಂತ ಅವರು ಅಷ್ಟೇ ಸಂಕಟ ಪಡ್ತಾ ಇದ್ದಾರೆ ತುಂಬ. ನಿಮಗೆ ಸಡನ್ನಾಗಿ ಏನಾದರೂ ಅವರು ಮಾತಾಡಿದ್ದು ಅಥವಾ ಹೇಳಿದ್ದು ಯೋಚನೆ ಜ್ಞಾಪಕ ಬರ್ಬೋದು. ನೇಚರಿಗೆ ಬಾ ಅಂತಿದ್ದಾರೆ, ಅಂದರೆ ನೀವಿಬ್ಬರು ಯಾವ ಥರ ಟೈಮ್ ಪಾಸ್ ಮಾಡ್ತಾಯಿದ್ರಿ, ನೀವೇನು ಕ್ರಿಯೇಟ್ ಮಾಡಿದ್ದೀರಾ ನಿಮಗೆ ಗೊತ್ತು. ಸೊ ಇಲ್ಲಿ ನೇಚರ್ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಹ್ಯಾಪಿ ಮೆಮೊರೀಸ್ ಅಂತ ಹೇಳ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನೀವೇನು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಆ ಥರ ಟೈಮ್ ಸ್ಪೆಂಡ್ ಮಾಡಿ, ಆಯಿತಾ? ಅಂದರೆ ನೀವು ಕಂಟಿನ್ಯೂ ಮಾಡಿ, ಆವಾಗ ನಿಮಗೆ ಆ ಒಳ್ಳೊಳ್ಳೆ ಮೆಮೊರೀಸು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಸ್ಟಾರ್ ಆನ್ಸೆಸ್ಟರ್. ಓ ಮೈ ಗಾಡ್. ಫಾಲೋ ದ ವಾಯ್ಸ್ ಆಫ್ ಯುವರ್ ಸೋಲ್ ಅಂತ ಇದ್ದಾರೆ. ಸೊ ನಿಮಗೆ ಅವರು ಒಂಥರ ಸ್ಟಾರ್ ಥರ ಆಗಿದ್ರು, ಸ್ಟಾರ್, ಓಕೆನಾ. ಆ್ಯಂಡ್ ನಿಮ್ಮನ್ನು ಕೂಡ ಅವರು ಒಂದು ಸ್ಟಾರ್ ಥರನೇ ನೋಡ್ತಾ ಇದ್ದಾರೆ, ಆಯಿತಾ. ಮಗಳು ಅಥವಾ ಮಗ, ನೀವು ಯಾರಿದ್ದೀರಾ, ನೀನೊಂದು ಸ್ಟಾರು, ನನಗೆ ಆ ಥರ ದುಃಖದಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಹೆಂಗೆ ನಿನ್ನ ಈ ದುಃಖನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತಿದ್ದಾರೆ. ಅವರು ಅಷ್ಟೇ ಸಂಕಟ ಪಡ್ತಾ ಇದ್ದಾರೆ. ಐ ಆಮ್ ಸಾರಿ ಅಂತಿದ್ದಾರೆ, ಪ್ಲೀಸ್ ಫರ್ಗಿವ್ ಮೀ ಅಂತಿದ್ದಾರೆ, ಆಯಿತಾ. ಫಾಲೋ ದ ವಾಯ್ಸ್ ಆಫ್ ಯುವರ್ ಸೋಲ್ ಅಂತಿದ್ದಾರೆ. ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡು, ಆ ಥರ ಮಾಡು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಮ್ಮ ತುಂಬ ಇಮೋಷನಲ್ ಆಗ್ತಾ ಇದೀನಪ್ಪ. ಓಕೆ. ಸರೆಂಡರ್ ಅಬ್ಸೆಸಿವ್ ಥಿಂಕಿಂಗ್. ಇಫ್ ಯು ಆರ್ obsessing about a person or situation, turn the dilemma over to spirit. Doing so will help bring you clarity or even solve the problem ಅಂತಿದ್ದಾರೆ. ಸೊ ನೀವೇನೋ ಸಿಕ್ಕಾಪಟ್ಟೆ ಇಲ್ಲಿ ಹೇಳಿದ್ರಲ್ವಾ, ಇದು ನೋಡಿ ಇದ್ರ ಕೆಳಗೆ ಬಂದಿದೆ, ಇದೊಂಥರ ಆರ್ಕಿಟೈಪ್ ಥರ ನೀಟಾಗಿ ಬರ್ತಾ ಇದೆ, ಮತ್ತು ಒಬ್ರದ್ದೇ ಸ್ಟೋರಿ ಥರನೂ ಬರ್ತಾ ಇದೆ. ಸೊ ಇದು ನಿಮಗೆ ಬೇರೆ ನನಗೆ ಇನ್ನು ಯಾವ ಥರ ಜಾಸ್ತಿ ಎನರ್ಜಿ ಬರ್ತಾ ಇಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಇದು ಗ್ರೂಪ್ 3ನೋರ್ದು ಮಾತ್ರ ತುಂಬ ಕ್ಲಿಯರಾಗಿ ಪೇರೆಂಟು ಚೈಲ್ಡ್ಗೆ ಹೇಳೋ ಥರನೇ ಇದೆ ಇದು, ಆಯಿತಾ. ತುಂಬ ಇಷ್ಟು ಸಂಕಟ ಪಡ್ತಾ ಇದ್ದೀರಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನೀನು ಎಷ್ಟು ಅಬ್ಸೆಸಿವ್ ಆಗೋಗಿದೆಯಾ ಅಂತಂದರೆ ಬಿಟ್ಟೇ ಇರೋಕ್ಕಾಗಲ್ಲ ನನ್ನ ಕೈಲಿ ಅನ್ನೋ ಥರ, ಅದರಿಂದ ಆಚೆ ಬಾ ಅಂತಿದ್ದಾರೆ. ಆ ಥರ ಡೈಲಮಾಲಿ ಇರಬೇಡ, ಆಚೆ ಬಾ, ಅಷ್ಟೊಂದು ಅಬ್ಸೆಸಿವ್ ಥಿಂಕಿಂಗ್ ಬಿಟ್ಟುಬಿಡು, ಶರಣ ಹೋಗ್ಬಿಡು, ಬಿಟ್ಟುಬಿಡು ಅದನ್ನು, ಒಳ್ಳೇದಲ್ಲ, ನಿನ್ನ ಹೆಲ್ತ್ಗೂ ಒಳ್ಳೇದಲ್ಲ. ಇಲ್ಲಿ ನೋಡಿ ಆ್ಯಪಲ್, ಆ ಥರ ಅಟ್ಯಾಚ್ಮೆಂಟು ಒಳ್ಳೇದಲ್ಲ. ಆ್ಯಂಡ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತಾರೆ ನೋಡಿ, ಆ ಥರ ಹಣ್ಣು ತಿನ್ನು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಅಷ್ಟೊಂದು ನಿನ್ನ ಬಗ್ಗೆ, ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಹಣ್ಣು ತಿನ್ನು ಅಂತಲೇ ಹೇಳ್ತಾ ಇರೋದು. ಅಂದರೆ ನಿನ್ನ ಆರೋಗ್ಯ ನೋಡ್ಕೋ ಚೆನ್ನಾಗಿ ಅಂತಲೂ ಹೇಳ್ತಾ ಇದ್ದಾರೆ. ಓ ಗಾಡ್. ಸೊ ನಿಮ್ಗೇನೋ ಇಲ್ಲೊಂದು ತೊಂದರೆ ಆಗಿದೆ, ಆಯಿತಾ. ಅಂದರೆ ಐ ಆಮ್ ಸಾರಿ ಪ್ಲೀಸ್ ಫರ್ಗಿವ್ ಮೀ ಅಂದ್ರಲ್ವಾ, ನಿಮಗೆ ಯಾವ ಥರ ತೊಂದರೆ ಆಗಿದೆ ಗೊತ್ತಿಲ್ಲ ನನಗೆ, ಅಂತೂ ಏನೋ ತೊಂದರೆ ಆಗಿದೆ ಅವರಿಂದ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಅದಕ್ಕೆ ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅವರಿಂದ ಏನು ತೊಂದರೆ ಆಗಿದೆ ನಿಮಗೆ ಗೊತ್ತು, ಐದರ್ ಫೈನಾನ್ಷಿಯಲ್ ಪ್ರಾಬ್ಲಮ್ಮಾ ಅಥವಾ ಹೆಲ್ತ್ ಪ್ರಾಬ್ಲಮ್ಮಾ ಅಥವಾ ಇನ್ನೊಂದು ಏನು ಪ್ರಾಬ್ಲಮ್ಮು ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ಮಾ, ಏನಾದರೂ ಅದೇ. ಆ್ಯಂಡ್ ಅಬ್ಸೆಸಿವ್ ಥಿಂಕಿಂಗ್, ನೀವು ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಯೋಚನೆ ಮಾಡಬೇಡ ಅಂತ ಸಾರಿ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲು. ಬಿಕಾಸ್ ಅವರಿಂದನೇ ಅವರಿಂದನೇ ನಿಮಗೆ ಏನೋ ಅದೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೇ ಆದ್ರೂ ಇವಾಗ ಏನು ಆಗ್ತಾ ಇದೆ, ನೀವು ಓವರ್ ಥಿಂಕ್ ಮಾಡಿ, ಅಂದರೆ ನೀವು ಅವರಿದ್ದಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ, ಜೊತೆಗೆ ಈ ಥರ ಆಗೋಯ್ತು ಅಂತ, ಅಂದರೆ ಈಗ ಬಿಟ್ಟು ಹೊಟ್ಟೋದ್ರು ಅನ್ನೋದೇ ಒಂದು ಅಬ್ಸೆಸಿವ್ ಥಿಂಕಿಂಗ್ ಆಗೋಗಿದೆ ನಿಮಗೆ ಅಂತಿದ್ದಾರೆ. ದಯವಿಟ್ಟು ಅದನ್ನು ತ್ಯಜಿಸಿ ಅಂತಲೂ ಹೇಳ್ತಾ ಇದ್ದಾರೆ. ಆ ಥರ ಡೈಲಮಾಲಿ ಇರಬೇಡ, ಅಷ್ಟೊಂದು ದುಃಖ ಪಡಬೇಡ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಡ್ಯೂರಿಂಗ್ ಸೊ ವಿಲ್ ಹೆಲ್ಪ್ ಬ್ರಿಂಗ್ ಯು ಕ್ಲಾರಿಟಿ ಆರ್ ಈವನ್ ಸಾಲ್ವ್ ದ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು ಅವರಿಂದನೇ ತೊಂದರೆ ಆಗಿದೆ ಅಂತ, ಆಯಿತಾ. ತೊಂದರೆ ಇನ್ ದ ಸೆನ್ಸ್ ಏನೋ ಸಮ್ ಫೈನಾನ್ಷಿಯಲ್ ಡೆಟ್ ಆಗಿರ್ಬೋದು ಅಥವಾ ಸಮಥಿಂಗ್ ಲೈಕ್ ದಟ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇನ್ನೇನು ಪ್ರಾಬ್ಲಮ್ಮು ಗೊತ್ತಿಲ್ಲ. ಸೊ ಆ ಥರ ಏನೋ ನಿಮಗೆ ಗೊತ್ತು ನಿಮ್ಗೇನು ಪ್ರಾಬ್ಲಮ್ ಆಗಿದೆ ಅವರಿಂದ ಅಂತ, ಆಯಿತಾ. ಆದರೆ ನೀವು ನೆಗೆಟಿವ್ ಆಗಿ ಏನು ಬರ್ತಾ ಇಲ್ಲ ಆ ಥರ ಅಂದ್ಕೋಬೇಡಿ. ನಿಮ್ಮ ಪಾಸಿಟಿವಿಟಿ, ನಿಮ್ಮ ಥಿಂಕಿಂಗ್, ನಿಮ್ಮ ಪ್ರೀತಿ ಯಾವ ಥರ ಇದೆ ಅಂತಂದರೆ, ಅವ್ರೂ ಕಟ್ಟಾಗ್ತಾ ಇದೆ, ತುಂಬ ಸಂಕಟದಲ್ಲಿ ಒದ್ದಾಡ್ತಿದ್ದಾರೆ ಅವರೂ, ಆಯಿತಾ. ನೋಡ್ತಿದ್ದಾರೆ, ಅವ್ರು ಏನು ಎಲ್ಲೂ ಹೋಗಿಲ್ಲ, ಆಯಿತಾ. ಅವರು ಅಷ್ಟೇ ಸಂಕಟದಲ್ಲಿದ್ದಾರೆ. ಜೊತೆಗೆ ಸಾರಿ ಅಂತ ಹೇಳ್ತಾ ಇದ್ದಾರೆ, ಪ್ಲೀಸ್ ಫರ್ಗಿವ್ ಮೀ ಅಂತಿದ್ದಾರೆ. ಯಾಕೆ ಅಂದರೆ
ಪ್ರಾಬ್ಲಮ್ ಆಗಿದೆ ನಿಮಗೆ ಅಂತಲೇ ತೋರಿಸ್ತಾ ಇದ್ದಾರೆ ಆಯಿತಾ. ಅವ್ರೇನು ಸಡನ್ನಾಗಿ ಹೋದ್ರಾ ಏನೋ ಗೊತ್ತಿಲ್ಲ, ನಿಮಗೆ ಗೊತ್ತು. ಸೊ ಅದರಿಂದ ನೀನು ಸ್ಟಾರ್ ಮಗು ಅಂತಲೂ ಹೇಳ್ತಾ ಇದ್ದಾರೆ. ಅಂತ ಆ ಥರ ಇದ್ದಿದ್ದು ಇಷ್ಟು ಈ ಥರ ಆಗ್ಬಿಟ್ಟಿದ್ಯಾ ನೀನು ಅಂದರೆ ನಿನ್ನ ನಿನ್ನ ಹೆಲ್ತ್ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಒಂಥರ ಡೈಲೆಮಾಲಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಆಗ್ತಾ ಇರಲಿಲ್ವೇನೋ, ಹಾಗಾಗ್ತಿರ್ಲಿಲ್ವೇನೋ ಅಂತ ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಆ ಥರ ಮಾಡಬೇಡ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಓಕೆ, ಸೊ ಇದು ಸೆಲ್ಫ್ ಸ್ಯಾಬೋಟೇಜ್ ನೋಡಿ ಮತ್ತೆ ಮತ್ತೆ ಅದೇ ಥರ ಬರ್ತಾ ಇದೆಯಪ್ಪ. ಓ ಗಾಡ್, ಇದು ಓದ್ತೀನಿ ನೋಡಿ. ವೆನ್ ಯು ಲರ್ನ್ ಟು ಗೆಟ್ ಔಟ್ ಆಫ್ ಯುವರ್ ಓನ್ ವೇ ದೇರ್ ವಿಲ್ ಬಿ ನೋ ಸ್ಟಾಪಿಂಗ್. there will be no stopping you. Okay, most of the time it's not others who prevent you from achieving your true goals. It's that inner voice that derails those carefully woven plans. ಇಲ್ಲಿ ನೋಡಿ, ನನಗೆ ನಿಮ್ಮ ಓ ಗಾಡ್ ನಿಮ್ಮ ಪ್ರೀತಿ ಪಾತ್ರರದೇ ಮುಖ ಬರ್ತಾ ಇರೋದಿಲ್ಲಿ ಆಯಿತಾ. ಅವರೇ ಹೇಳ್ತಾ ಇರೋ ಥರ ಇದೆ ಇದು. ಇದು ನೀನೇ ಸೆಬಟೇಜ್ ಮಾಡ್ಕೋತಾ ಇದೆಯಾ ನೋಡಿ. ಅಬ್ಸೆಸಿವ್ ಥಿಂಕಿಂಗ್ ಬಂತು. ನಿನಗೆ ನೀನೇ ಸೆಬಟೇಜ್ ಮಾಡ್ಕೋತಾ ಇದೆಯಾ, ಈ ಥರ ನನ್ನಿಂದ ಆಗೋಯ್ತು ಅನ್ನೋ ಥರನೋ, ಅಥವಾ ಹೀಗಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತನೋ, ಅಥವಾ ಇಷ್ಟು ಮಿಸ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಥರ ಇದೆ. ನಿಮ್ಮ ದುಃಖದ ಕಣ್ಣೀರು ನದಿಯಾಗಿ ಹರಿದು ಹೋಗ್ತಾ ಇದೆ, ನನಗಿದು ನೋಡೋಕ್ಕಾಗ್ತಿಲ್ಲ ಅಂತ ಅವರು ಅದೇ ಥರ ದುಃಖದಲ್ಲಿ ಕಣ್ಣೀರಾಗಿ ನದಿಯಾಗಿ ಹರಿದು ಹೋಗ್ತಿದೆ ಆಯಿತಾ ಅವ್ರಿಗೂ. ಇದು ಯಾರು ಪೈಲ್ 3 ಸೆಲೆಕ್ಟ್ ಮಾಡಿದ್ದೀರಾ, ನನ್ನ ರಿಕ್ವೆಸ್ಟು ನಿಮ್ಮ ಪ್ರೀತಿ ಪಾತ್ರರು ಯಾರು ಇರ್ಬೋದು, ಅವರು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತಂದರೆ ಖಂಡಿತ ನಿಮ್ಮನ್ನು ನೀವು ಹೆಲ್ತ್ ವೈಸ್ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಅದು ಏನೇ ತೊಂದರೆ ಇರಲಿ, ಲೀವ್ ಇಟ್ ಟು ದ ಸ್ಪಿರಿಟ್ ಅಂದರು ನೋಡಿ. ಅವರೇ ಒಂದು ದಾರಿ ತೋರಿಸ್ತಾರೆ. ಟರ್ನ್ ದ ಡೈಲಮಾ ಓವರ್ ಟು ಸ್ಪಿರಿಟ್. ಏನಿಲ್ಲ, ನನಗಾಗತ್ತೆ, ನಾನು ಆಚೆ ಬರ್ತೀನಿ ಇದರಿಂದ ಅಂತ ನಿಮ್ಮ ಒಳಗಿನ ಸ್ಪಿರಿಟ್ನ ಆಚೆ ತನ್ನಿ. ಅಂದರೆ ನಿಮಗೆ ನೀವು ನೆಗೆಟಿವ್ ಆಬ್ಸೆಸಿವ್ ಥಿಂಕಿಂಗ್ ಆಗಲಿ ಅಥವಾ ನೆಗೆಟಿವ್ ಥಿಂಕಿಂಗ್ ಸೆಲ್ಫ್ ಸ್ಯಾಬಟೇಜ್ ಮಾಡ್ಕೊಳ್ಳೋದಾಗಲಿ, ಆದರೆ ಎಲ್ಲ ನಾನು ಹಿಂಗಾಗೋಯ್ತು ಅನ್ನೋ ಥರ ಒಂಥರ ತುಂಬ ನೋವು ಪಡ್ತಾ ಇದ್ದೀರಾ ನೀವೂ. ಅದೇ ಥರ ಅವರು ನೋವು ಪಡ್ತಾ ಇದ್ದಾರೆ. ಆಚೆ ಬಾ ಅಂತಿದ್ದಾರೆ. ನೀನು ಈ ಥರ ಮಾಡಿಕೊಂಡು ನೀನು ಏನು ಒಂದು ಗೋಲ್ ಅಂದ್ಕೊಂಡಿದ್ದೆ ಜೀವನದಲ್ಲಿ, ಅದನ್ನು ಅಚೀವ್ ಮಾಡೋದು ಕಷ್ಟ ಆಗುತ್ತೆ ಮಗು ಅಂತಲೂ ಹೇಳ್ತಾ ಇದ್ದಾರೆ. See, most of the time it's not others who prevent you from achieving your true goals ಅಂತಿದ್ದಾರೆ. ಅಂದರೆ ಅವರ ಸಡನ್ ಡೆತ್ ಇರ್ಬೋದು ಅಥವಾ ಸಡನ್ ಅವರ ಡಿಪಾರ್ಟ್ ಆಗಿರೋದು ನಿಮ್ಗೆ ಯಾವ ಥರ ಆಗಿಬಿಟ್ಟಿದೆ ಅಂತಂದರೆ ಅವರಿಗೆ ಇವಾಗ ಸಂಕಟ ಆಗ್ತಾ ಇದೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಂತಿದ್ದಾರೆ. ಈ ಥರ ಮಾಡ್ಕೋಬೇಡ, ನೀನು ಸ್ಟ್ರಾಂಗ್ ಆಗಿ ಇಟ್ಕೋ, ಸೆಲ್ಫ್ ಸ್ಯಾಬಟೇಜ್ ಮಾಡ್ಕೋಬೇಡ ಆಯಿತಾ. ಕಣ್ಬಿಡು, ಸಿ ದ ಟ್ರೂತ್, ಏನೂ ಮಾಡೋಕ್ಕಾಗಲ್ಲ, ದಿಸ್ ಈಸ್ ಲೈಫ್ ಅಂತಿದ್ದಾರೆ ಆಯಿತಾ. ಇಟ್ಸ್ ದಟ್ ಇನ್ನರ್ ವಾಯ್ಸ್ ದಟ್ ಡಿರೇಲ್ಸ್ ದೋಸ್ ಕೇರ್ಫುಲಿ ಓವನ್ ಪ್ಲ್ಯಾನ್ಸ್. ಸೊ ನೀವೇನೋ ನಿಮ್ಮದೊಂದು ಪ್ಲ್ಯಾನ್ ಇತ್ತು, ಒಂದು ಗೋಲ್ ಇತ್ತು ಜೀವನದಲ್ಲಿ ಸಾಧಿಸೋಕ್ಕೆ, ಅದನ್ನು ಸಾಧಿಸೋಕ್ಕಾಗಲ್ಲ ಮಗು. ನೀನು ಈ ಥರ ದುಃಖ ಪಟ್ಕೊಂಡು ಈ ಥರ ಸಂಕಟ ಪಡ್ತಾ ಇದ್ದರೆ ಸಾಧಿಸೋಕ್ಕಾಗಲ್ಲ. ಯುವರ್ ವಾಯ್ಸ್ ಆಫ್ ಯುವರ್ ಸೋಲ್ ಕೇಳು. ನಿನ್ನ ಒಳ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳು, ಅದ್ರ ಪ್ರಕಾರ ನಡಿ. ಖಂಡಿತ ಈ ಥರ ಸಂಕಟ ಪಡಬೇಡ, ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಸಾರಿ ಅಂತಿದ್ದಾರೆ. ಓಕೆನಾ. ಇದು ಪೈಲ್ 3 ಸೆಲೆಕ್ಟ್ ಮಾಡಿರೋರು ಬೇಕಂದರೆ ನನಗೇನು ಹೇಳಬೇಕು ಅರ್ಥ ಆಗ್ತಾಯಿಲ್ಲ. ಅಂದರೆ ಇಷ್ಟು ನಿಮ್ಮ ಕಣ್ಣೀರು ಒಂದು ಥರ ನದಿ ಥರ ಹರಿಯೋದಿರಲಿ, ಅವ್ರ ಕಣ್ಣೀರು ಹಾಗೇ ಇದೆಪ್ಪ. ನೀವು ಈ ದುಃಖದಿಂದ ಆಚೆ ಬರಲೇಬೇಕು. ಇಲ್ಲಾಂದರೆ ನಿಮ್ಗೆ ಯಾವ ಥರ ಆ ಪ್ರಾಬ್ಲಮ್ ಏನೋ ಆಗಿದೆ ಅಂತಿದ್ದಾರಲ್ವಾ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಖಂಡಿತ. ಅವ್ರ ಪಾದಕ್ಕೆ ಹಾಕಿ ಅವರೇ ಒಂದು ದಾರಿ ತೋರಿಸ್ತಿದ್ದಾರೆ ಆಯಿತಾ. ಆ ಥರ ಸೆಲ್ಫ್ ಸ್ಯಾಬಟೇಜ್ ನಿಮ್ಮನ್ನು ನೀವು ಆ ಥರ ಇದು ಮಾಡ್ಕೋಬೇಡಿ, ಶಿಕ್ಷಿಸ್ಕೋಬೇಡಿ ಅಂತಿದ್ದಾರಪ್ಪ. ಓಕೆನಾ. ಸೊ ಇದು ಡೇಟ್ ಆಫ್ ಬರ್ತ್ ಇಸ್ಪಾಗ ಓಕೆ. ಸೊ ಒಂದು W ಒಂದು M. ಓಕೆನಾ. ಓಕೆ, ಇದು D
ಇದು ಅಕ್ಷರಗಳು, ಅವರ ಅಕ್ಷರ. ಫಸ್ಟ್ ಅವ್ರ ಹೆಸರಿಂದ ಫಸ್ಟ್ ಪದ. ಇದು 846 ಅವರ ಡೇಟ್ ಆಫ್ ಬರ್ತ್ ಬರುತ್ತಾ? 846. ಓಕೆನಾ? ಸೊ ಅವ್ರದ್ದು ಡೇಟ್ ಆಫ್ ಬರ್ತ್ 846 ಇರ್ಬೋದು. ಕಾಣಿಸುತ್ತಲ್ವಾ ಅಂತ ಚೆಕ್ ಮಾಡಿದೆ. ಎಸ್, ಇವಾಗ ಕ್ಲಿಯರ್ ಇದೆ. ಸೊ BEMWD ಇಂದ ಶುರು ಆಗುತ್ತೆ ಅವರ ಹೆಸರು. ಓಕೆನಾ? ಸೊ ಇದು ಪೈಲ್ 3. ಖಂಡಿತ ಆಚೆ ಬನ್ನಿ, ಈ ಥರ ಇರಬೇಡಿ ಆಯಿತಾ? ತುಂಬ ಆಚೆ ಬನ್ನಿ ಅಷ್ಟೇ. ಈ ನೋವಿಂದ ಆಚೆ ಬರೋ ಶಕ್ತಿ ನಿಮಗೆ ಭಗವಂತ ಕರುಣಿಸ್ಲಿ, ನಿಮ್ಮ ಪ್ರೀತಿ ಪಾತ್ರರು ಕರುಣಿಸ್ಲಿಪ್ಪ. ಓಕೆ, ಸೊ ಈಗ ಪೈಲ್ 3 ನಿಮ್ಮ ಪ್ರಶ್ನೆ. ನಿಮ್ಮ ಪ್ರೀತಿ ಪಾತ್ರರಿಂದ ಏನು ಪ್ರಶ್ನೆಗೆ ಉತ್ತರ ಬೇಕು ಕೇಳಿ, ಆಯಿತಾ? ನಿಮ್ಮ ಪ್ರಶ್ನೆಗೆ ಅವರ ಉತ್ತರ. ಬಾಬಾ ಪ್ಲೀಸ್ ಗೈಡ್. ಪೈಲ್ 3 ಅವರ ಉತ್ತರ. ಸಿಂಪ್ಲಿ ಎಸ್ ಅಂತಿದ್ದಾರೆ, ಆಯಿತಾ? ಮತ್ತೆ ನನಗೆ ಗಾಳಿ ಶಬ್ದ ಕೇಳಿಸ್ತಾ ಇದೆ, ಅಂದರೆ ಫ್ಲೈಟ್ ಶಬ್ದ ಕೇಳಿಸ್ತಾ ಇದೆ ಅಷ್ಟೇ. ಸಿಂಪ್ಲಿ ಎಸ್ ಅಂತಿದ್ದಾರೆ. ಅ ಬಿಗ್ ಎಸ್ ಅಂತಿದ್ದಾರೆ ಅಷ್ಟೇ. ಓಕೆನಾ? ಅ ಬಿಗ್ ಎಸ್ ಅಂತಿದ್ದಾರಪ್ಪ. ಓಕೆ, ಎಸ್, ಇನ್ನೇನು ಇಲ್ಲ. ಓಕೆ, ಸೊ ಅ ಬಿಗ್ ಎಸ್ ಅಂತ ಹೇಳಿದ್ರು. ಸೊ ಇದು ಪೈಲ್ 3. ಓಕೆನಾ? ತುಂಬ ಎಮೋಷನಲ್ ಆಗಿಬಿಟ್ಟಿದ್ದೀರಾ. ಖಂಡಿತ ನಿಮ್ಮ ದುಃಖನ ನೋಡಿ ಅವರು ಹಾಗೇ ದುಃಖದಲ್ಲಿದ್ದಾರೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪೂರ್ವಜರು ಯಾರು. ಓಕೆನಾ? ಖಂಡಿತ ಅವರು ಚೆನ್ನಾಗಿರಬೇಕು ಅಂತಂದರೆ ನೀವು ಸ್ಟ್ರಾಂಗ್ ಆಗಬೇಕು ಅಷ್ಟೆ. ಓಕೆ, ಪೈಲ್ 4 ನೋಡೋಣ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪೂರ್ವಜರು ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ, ಏನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಎಸ್ ಬಾಬಾ, ಪೈಲ್ 4. ಬಾಬಾ, ಪೈಲ್ 4. ಬಾಬಾ, ಪೈಲ್ 4. ಪೈಲ್ 4 ಬಾಬಾ. ಬಾಬಾ, ಪೈಲ್ 4. ಪೈಲ್ 4 ಬಾಬಾ. ಬಾಬಾ, ಪೈಲ್ 4. ಪೈಲ್ 4. ಬಾಬಾ, ಪೈಲ್ 4. ಎಸ್. ಇದು ಸೆಲ್ಫ್ ಸ್ಯಾಬೋಟೇಜ್ ಅರ್ಲಿಯರ್ಗೂ ಬಂತು ಅನಿಸುತ್ತೆ. ಓಕೆ, ಸೊ ಫಸ್ಟ್ ನೋಡೋಣ. ಫಸ್ಟು ಯಾವ ತೆಗೆದ್ವಿ? ಇದು
ಐ ಹ್ಯಾವ್ ಅ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಅಂತಿದ್ದಾರೆ, ಆಯಿತಾ. ಅಂದರೆ ಇವಾಗ ನೀವು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಪೈಲ್ 4, ಓಕೆನಾ. ಅವ್ರೇನು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಹೊಸದಾಗಿ ಒಂದು ರೀತಿ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಎ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಅಂತಿದ್ದಾರೆ. ನಿಮ್ಮ ಬಗ್ಗೆ ಏನೋ ಒಂದು ಅರ್ಥ ಆಗಿದೆ ಇವಾಗ ಅಂತಿದ್ದಾರೆ. ಅಂದರೆ ನಿಮ್ಮನ್ನು ನೋಡ್ತಾ ಇದ್ದಾರೆ, ಜೊತೆಗೆ ಇದ್ದಾರೆ, ಅರ್ಥ ಆಯ್ತಾ. ಓಕೆ. ಬಿ ಕ್ರಿಯೇಟಿವ್, ಲುಕ್ ಫಾರ್ ವೇಸ್ ಟು ಬಿಲ್ಡ್, ಗ್ರೋ ಆ್ಯಂಡ್ ಮ್ಯಾನಿಫೆಸ್ಟ್. ಸೊ ನಿಮ್ದು ಏನೋ ಒಂದು ಕ್ರಿಯೇಟಿವಿಟಿ ಇದೆ ಅಂತಿದ್ದಾರೆ. ಸೊ ಅದನ್ನು ಕಂಟಿನ್ಯೂ ಮಾಡು, ಕನ್ಸ್ಟ್ರಕ್ಟಿವ್ ಆಗಿರು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ನೀವೇನಾದರೂ ಮನೆ ಕಟ್ಟೋ ಪ್ಲ್ಯಾನ್ ಏನಾದ್ರು ಇತ್ತು ಅಂತಂದರೆ ಕಂಟಿನ್ಯೂ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ಮಾಡು, ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಗ್ರೋ ಆ್ಯಂಡ್ ಮ್ಯಾನಿಫೆಸ್ಟ್. ಸೊ ನೀವೇನಾದರೂ ಅಂದ್ಕೊಂಡಿದ್ರೆ ಒಂದು ಮನೆ ತೊಗೋಬೇಕು ಅಂತನೋ ಅಥವಾ ಮನೆ ಕಟ್ಟಬೇಕು ಅಂತನೋ ಖಂಡಿತ ಆಗತ್ತೆ ಅಂತ ಬ್ಲೆಸ್ ಮಾಡ್ತಾ ಇದ್ದಾರೆ, ಆಯಿತಾ. ಬಿ ಕ್ರಿಯೇಟಿವ್ ಅಂತಿದ್ದಾರೆ. ಸೊ ನೀವೇ ಒಂದು ಕ್ರಿಯೇಟಿವ್ ಆಗಿ ನೀವೇನೋ ಮಾಡಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಲುಕ್ ಫಾರ್ ವೇಸ್ ಟು ಬಿಲ್ಡ್ ಅಂದರೆ ದಾರಿಗೆ ತೋರಿಸ್ತೀನಿ ಅಂತಲೂ ಅವ್ರು ಹೇಳ್ತಾ ಇದ್ದಾರೆ. ನೀನು ಇವಾಗ ಈ ಕ್ರಿಯೇಟಿವಿಟಿನ ಬಿಡಬೇಡ ಅಂತಲೂ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಮ್ಯಾನಿಫೆಸ್ಟೇಷನ್ ಅಂದರೆ ನೀನು ಏನು ಅಂದ್ಕೊಂಡಿದ್ದೆ, ನೀನೇನು ಕನ್ಸ್ಕೊಂಡಿದ್ದೆ ಅದು ಖಂಡಿತ ನಿಜ ಆಗುತ್ತೆ, ಒಳ್ಳೇದಾಗತ್ತೆ, ಖಂಡಿತ ಒಳ್ಳೇದಾಗತ್ತೆ. ಸೊ ಕಂಟಿನ್ಯೂ ಮಾಡು ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಓಕೆ. ಸೊ ನೆಕ್ಸ್ಟು ಇದು ಆರ್ಕೇಂಜಲ್ ರೆಗ್ಯುಯಲ್. ಓಕೆ. ಜಸ್ಟಿಸ್, ಹಾರ್ಮೋನಿ, ಸೊಲ್ಯೂಷನ್ಸ್. ಓಕೆ. ಜಸ್ಟಿಸ್ ನೋಡಿ, ತಕ್ಕಡಿ. ಜಸ್ಟಿಸ್ ಕೊಡಿಸ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ನಿನಗೆ ಏನು ಅನ್ಯಾಯ ಆಗಿದೆ, ನಿಂಗೇನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ತೀನಿ ನಿಂಗೆ ಅಂತ ಹೇಳ್ತಾ ಇದ್ದಾರೆ. ಆರ್ಕೇಂಜಲ್ ರೆಗೈಲ್ ಹತ್ರ ಅಂದರೆ ಪ್ರೇ ಮಾಡ್ತಾ ಇದ್ದೀನಿ ನಾನು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ನಿಮ್ಮ ಪ್ರೀತಿ ಪಾತ್ರರು ಯಾರು, ಸೊ ಅವ್ರೇನು ಹೇಳ್ತಾ ಇದ್ದಾರೆ, ನಿಮಗೋಸ್ಕರ ನಿಮಗೆ ಜಸ್ಟಿಸ್ ಸಿಗಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನೇ ಸೊಲ್ಯೂಷನ್ಸ್ ಅಂತ ಬಂದಿದೆ ನೋಡಿ, ಅಂದರೆ ಏನೇ ತೊಂದರೆ ಅಥವಾ ಏನಿದ್ರೂ ಅದೆಲ್ಲ ಸರಿ ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಸರಿ ಆಗತ್ತೆ, ಸರಿ ಆಗಬೇಕು ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಓಕೆ. ಇದು ವಾಟರ್ ಗಾರ್ಡಿಯನ್, ಕನೆಕ್ಟ್ ವಿತ್ ಯುವರ್ ಎಮೋಷನ್ಸ್ ಅಂತ ಇದ್ದಾರೆ, ಓಕೆನಾ. ಕನೆಕ್ಟ್ ವಿತ್ ಯುವರ್ ಎಮೋಷನ್ಸ್ ಅಂತ. ಸೊ ವಾಟರ್ ಥೆರಪಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಾಟರ್ ಕನೆಕ್ಟ್ ವಿತ್ ಯುವರ್ ಎಮೋಷನ್ಸ್ ಅಂತಂದರೆ ನೀವು ಅಂದರೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಎಮೋಷನ್ಸ್ ಅಂದರೆ ತುಂಬ ಎಮೋಷನ್ಸ್ ತುಂಬಿಕೊಂಡು ಅಂದರೆ ಎಷ್ಟು ಭಾವುಕರಾಗ್ಬಿಟ್ಟಿದ್ದೀರಾ ಅಂತಂದರೆ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಕನೆಕ್ಟ್ ವಿತ್ ಯುವರ್ ಎಮೋಷನ್ಸ್, ಏನೇನು ಎಮೋಷನ್ಸ್ ಬರುತ್ತೆ ನಿಮಗೆ ಅದನ್ನು ಬರೀರಿ ಒಂದು ಕಡೆಗೆ, ಆಯಿತಾ. ಬರೆದ್ಬಿಟ್ಟು ಇದನ್ನೆಲ್ಲ ಇವಾಗ ಇನ್ನೇನು ಡಿಸೆಂಬರ್ ಮುಗೀತು ಅಂದ ತಕ್ಷಣ ಫಸ್ಟು ಅದನ್ನೆಲ್ಲ ಸುಟ್ಟಾಕ್ಬಿಡಿ ಆ ಪೇಪರ್ನ, ಆಯಿತಾ. ಐ ರಿಲೀಸ್ ಆಲ್ ದ ಎಮೋಷನ್ಸ್ ಅಂತ ಹೇಳಿ ರಿಲೀಸ್ ಮಾಡ್ತೀನಿ ಎಲ್ಲದನ್ನೂ ಅಂತ ಸುಟ್ಟಾಕ್ಬಿಡಿ, ಆಯಿತಾ. ಸುಟ್ಟು ಏನು ಇದನ್ನು ಆಚೆ ಕಡೆ ಹಾಕ್ಬಿಡಿ, ಆಯಿತಾ. ಸೊ ಅದನ್ನು ದೇವ್ರಿಗೆ ಬಿಟ್ಬಿಡಿ. ಲೈಕ್ ಹೆಂಗೆ ಹೆಲ್ಪ್ ಮಾಡ್ತಾರೆ ಮಾಡಲಿ. ನಿಮ್ದೇನು ಪ್ರಾಬ್ಲಮ್ ಇದೆ, ನಿಮ್ಮದೇನು ಬ್ಲಾಕೇಜಸ್ ಇದೆ ಅದು ಕ್ಲಿಯರ್ ಆಗಬೇಕು ಅಂದರೆ ಅದೊಂದು ಥೆರಪಿ ಮಾಡಿ. ಜೊತೆಗೆ ಕ್ಲಿನ್ಸಿಂಗ್ ಮಾಡ್ಕೊಳ್ಳಿ, ಸಾಲ್ಟ್ ವಾಟರ್ ಬಾತ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಥೆರಪಿ ಬೇಕು, ಹೀಲಿಂಗ್ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ, ಓಕೆನಾ. ಸೊ ಆ ಥರ ಹೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಸೊ ನಿಮಗೆ ಹೆಲ್ಪ್ ಅಂತೂ ಖಂಡಿತ ಮಾಡ್ತಾ ಇದ್ದಾರೆ, ಆಯಿತಾ. ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೇದು ಮಾಡೋ ಥರ ಮಾಡಿಕೊಡ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ. ವಾವ್. ಸರೆಂಡರ್ ಟು ಯುವರ್ ಇಂಟ್ಯೂಷನ್ ಅಂತಿದ್ದಾರೆ ನೋಡಿ. ಸೊ ಟ್ಯೂನ್ ಇನ್ ಟು ಯುವರ್ ಇನ್ನರ್ ವಾಯ್ಸ್, ಬಿ ಅವೇರ್ ಆಫ್ ಎನಿ ಗಟ್ ಫೀಲಿಂಗ್ಸ್, ಫ್ಲ್ಯಾಶಸ್, ನೋಯಿಂಗ್ಸ್ ಆರ್ ಆಹಾ ಮೂಮೆಂಟ್ಸ್ ದಟ್ ಕಮ್ ಥ್ರೂ ಟು ಗೈಡ್ ಯು. ನಿಮ್ಗೇನಾದ್ರೂ
ನೀವು ಇಂಟ್ಯೂಟಿವ್ಲಿ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅನ್ಸಿದ್ರೆ ನಿನಗೆ ಮೆಸೇಜಸ್ ಬರ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ನಿನಗೆ ಇಂಟ್ಯೂಟಿವ್ಲಿ ನಿನಗೆ ಅರ್ಥ ಆಗ್ತಾ ಇದೆ ಏನು ನಡೀತಿದೆ, ಅಂದರೆ ಏನಾದ್ರು ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಅಂತಂದ್ರಲ್ವಾ, ಸೊ ಏನೋ ಪ್ರಾಬ್ಲಮ್ ಇದೆ ಆಯಿತಾ. ಸೊ ಆ ಪ್ರಾಬ್ಲಮ್ಮು ಏನಾದರೂ ಅದ್ರ ಬಗ್ಗೆ ಏನಾದರೂ ನಿಮಗೆ ಅನಿಸಿದ್ರೆ ಹೀಗಾಗತ್ತೆ, ಹೀಗಾಗ್ಬೋದು ಅಂತ ಅದನ್ನು ಆಹಾ ಮೂಮೆಂಟ್ ಅಂದರೆ ನೋಡಿ, ಅಂದರೆ ಏನೋ ನೋಯಿಂಗ್ಸ್ ಅಂತ ಅನಿಸಿದ್ರೂ ಆ ಥರ ನಿಮ್ಗೊಂದು ಗಟ್ ಫೀಲಿಂಗ್ ಬಂದರೆ ಆಗ್ಬೋದು ಆ ಥರ ಅಂತ ಖಂಡಿತ ನಂಬು. ಅದು ಅವರೇ ನಿಮಗೆ ಒಂದು ನೋಯಿಂಗ್ ಕೊಡ್ತಿದ್ದಾರೆ, ನಿಮ್ಗೊಂದು ತಿಳುವಳಿಕೆ ಕೊಡ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇದ್ದಾರೆ. ಇಂಟ್ಯೂಟಿವ್ಲಿ ಕನೆಕ್ಟ್ ಆಗು ಅಂತಿದ್ದಾರೆ. ಸೊ ಫಸ್ಟು ಹಾರ್ಟ್ ಚಕ್ರ ಕ್ಲಿಯರ್ ಮಾಡ್ಕೊಳ್ಳಿ, ಓಕೆನಾ. ತುಂಬ ಬ್ಲಾಕೇಜಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಲ್ಫ್ ಸಬಟೇಜ್ ಮಾಡ್ಕೋಬೇಡ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮಿಂದ ಅಂತ ಆ ಥರ ಎಲ್ಲ ಯೋಚನೆ ಮಾಡಬೇಡ ಅಂತ ಆನ್ ದ ಫೇಸ್, ಓಕೆನಾ. ಸೊ ಇನ್ನೊಂದೇನೆಂದರೆ, ವೆನ್ ಯು ಲರ್ನ್ ಟು ಗೆಟ್ ಔಟ್ ಆಫ್ ಯುವರ್ ಓನ್ ವೇ ದೇರ್ ವಿಲ್ ಬಿ ನೋ ಸ್ಟಾಪಿಂಗ್ ಯು. ಈ ಥರ ಏನು ತೊಂದರೆ ಇದ್ರೂ ಆಚೆ ಬಾ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದನ್ನೇ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ನಾಟ್ ಅದರ್ಸ್ ಹೂ ಪ್ರಿವೆಂಟ್ ಯು ಫ್ರಮ್ ಅಚೀವಿಂಗ್ ಯುವರ್ ಟ್ರೂ ಗೋಲ್. ಸೊ ನಿಮ್ಗೆ ಏನಾಯಿತು ಆಸೆ ಆಯಿತಾ, ಇದು ಬಿ ಕ್ರಿಯೇಟಿವ್ ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ. ಸೊ ಕ್ರಿಯೇಟಿವ್ ಆಗಿದ್ದೀರಾ ನೀವು, ಬಟ್ ನೀವು ಏನೋ ಸ್ಯಾಬಟೇಜ್ ಮಾಡ್ಕೋತಾ ಇದ್ದೀರಾ. ಆ ಥರ ಮಾಡ್ಕೋಬೇಡ. ಇವಾಗ ಪ್ರಪಂಚದಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವಾಗ ಒಂದೇ ಪ್ರಾಬ್ಲಮ್ ಬಗ್ಗೆ ತುಂಬ ಸಲ ಯೋಚನೆ ಮಾಡ್ತಾ ಹೋಗ್ತೀವಿ, ಆವಾಗ ಬ್ಲಾಕೇಜಸ್ ಆಗಕ್ಕೆ ಶುರುವಾಗ್ಬಿಡುತ್ತೆ ಆಯಿತಾ. ನಮ್ಮ ಇಂಟ್ಯೂಷನ್ ಪವರ್ ಏನಿದೆ, ನಮ್ಮಲ್ಲಿರೋ ಪವರು ಅದು ನೆಗೆಟಿವ್ ಆಗಿ ಟರ್ನ್ ಆಗಕ್ಕೆ ಶುರುವಾಗೋಗುತ್ತೆ. ಆ ಥರ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಮಾಡ್ಕೋಬೇಡ ಆ ಥರ. ನಿನ್ನಲ್ಲಿರೋ ಪವರ್ ಏನಿದೆ ಕ್ರಿಯೇಟಿವ್ ಆಗಿ ಅದನ್ನು ಉಪಯೋಗಿಸ್ಕೋ ಅಂತಲೂ ಹೇಳ್ತಾ ಇದ್ದಾರೆ. ಸೊ ದಟ್ ನೀವು ಆ ಥರ ಉಪಯೋಗಿಸಿದಾಗ ನೀವೊಂದು ಏನು ಗೋಲ್ ಇದೆ, ನಿಮ್ಮ ಲೈಫ್ ಗೋಲ್ ಪರ್ಪಸ್ ಏನು ಅಂದ್ಕೊಂಡಿದ್ರಿ ನೀವು ಈ ಥರ ಅಚೀವ್ ಮಾಡಬೇಕು ಅಂತ, ಅದು ಅಚೀವ್ ಮಾಡೋಕ್ಕಾಗತ್ತೆ. ಇಟ್ ಈಸ್ ದಟ್ ಇನ್ನರ್ ವಾಯ್ಸ್ ನೋಡಿ, ಅದೇ. ಸೊ ಇಟ್ ಈಸ್ ದಟ್ ಇನ್ನರ್ ವಾಯ್ಸ್ ದಟ್ ಡೀರೇಲ್ಸ್ ದೋಸ್ ಕೇರ್ಫುಲಿ ಓವನ್ ಪ್ಲ್ಯಾನ್ಸ್. ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡಬೇಕು ಅಂತಂದರೆ, ನೀವು ಈ ಥರ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಫೀಲಿಂಗ್ಸ್ ಆಗಲಿ, ನೆಗೆಟಿವ್ ಇದೆ ಎಮೋಷನ್ಸು, ಇದೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಅದನ್ನು ಹೊರಗೆ ಹಾಕಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಎಮೋಷನ್ಸ್ ಕ್ಲಿಯರ್ ಮಾಡ್ಕೊಳ್ಳಿ, ನೀನು ನ್ಯಾಯ ಕೊಡಿಸ್ತೀನಿ. ಅವರೇ ದೇವ್ರ ಹತ್ರ ನಿಂತು ಜಗಳ ಮಾಡ್ತಾ ಇದ್ದಾರೆ ನಿಮಗೆ ನ್ಯಾಯ ಸಿಗಬೇಕು ಅಂತ, ಏನು ಪ್ರಾಬ್ಲಮ್ ಇದ್ರೂ. ಸೊ ಕ್ಲಿಯರ್ ಮಾಡಿಕೊಡ್ತಾರೆ. ಬಟ್ ಆದರೆ ನಿಮ್ಮ ಸೋಲ್ ಪಾತ್ ಏನು, ಈಗೇನು ತೊಂದರೆ ಆಗಿದೆ ಓಕೆ, ಬಟ್ ನೀವೇನು ಸಾಧಿಸ್ತಿದ್ದೀರಾ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ನೀವೇನು ಸಾಧನೆ ಮಾಡ್ತಾ ಇದ್ದೀರಾ, ಅಥವಾ ನೀವೇನು ಮಾಡಬೇಕು ಅಂದ್ಕೊಂಡಿದ್ರಿ ಮಾಡ್ತಾ ಇದ್ದೀರಾ, ಅದನ್ನು ನೀವು ಮಾಡ್ತಿಲ್ಲ ಅಂತಲೇ ಅವ್ರು ದುಃಖ ಪಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಬೇಜಾರು ಮಾಡ್ಕೋತಾ ಇದ್ದಾರೆ, ಅರ್ಥ ಆಯ್ತಾ. ಅದನ್ನು ನೀವು ತೆಗೆದುಹಾಕಬೇಕು. ನಿಮ್ದೇನು ಮನಸ್ಸಲ್ಲಿ ಏನಿದೆ ಅದನ್ನು ಸಾಧಿಸೋದಕ್ಕೆ ಏನು ಮಾಡಬೇಕು ಇವಾಗ, ಅದ್ರ ಕಡೆ ಗಮನ ಕೊಡು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಅರ್ಥ ಆಯ್ತಾ. ನೋಡೋಣ ಇವಾಗ ಸೇಮ್ ಅವರ ಹೆಸರಿನ ಮೊದಲನೇ ಅಕ್ಷರ ಆಯಿತಾ, ನಿಮ್ಮ ಪ್ರೀತಿ ಪಾತ್ರರ ಮೊದಲನೇ ಅಕ್ಷರ. ಓಕೆ, ಮತ್ತೆ ಅವರ ಡೇಟ್ ಆಫ್ ಬರ್ತ್. ಓಕೆ, ಫಸ್ಟು ಟಿ ಅಂತ ಬಂದಿದೆ. ಟಿ, ಡಿ, ಕೆ, ಎಸ್, ಝೆಡ್. ಓಕೆನಾ. ಸೊ ಇದಿಷ್ಟು ಇನ್ಷಿಯಲ್ಸ್ ಬರ್ತಾ ಇದೆ. ಇನ್ಷಿಯಲ್ ಅಲ್ಲ, ಇನ್ಷಿಯಲ್ ಅನ್ನೋಕ್ಕಿಂತ ಅಕ್ಷರ, ಮೊದಲನೇ ಅಕ್ಷರ. ನಿಮ್ಮ ಪ್ರೀತಿ ಪಾತ್ರರ ಹೆಸರಿನ ಮೊದಲನೇ ಅಕ್ಷರ. ಇದು ಡೇಟ್ ಆಫ್ ಬರ್ತ್ 2/5/8. ಓಕೆನಾ. ಸೊ ಇವಾಗ ಇದು ಕ್ಲಿಯರ್ ಕಾಣಿಸ್ತಾ ಇದೆ. ಓಕೆ, ಸೊ ಇವಾಗ ಏನಂದರೆ, ಸೊ ಅಷ್ಟೇ, ಸ್ವಲ್ಪ ನೀವು ಇಂಟ್ಯೂಟಿವ್ ಆಗಿ ಜಾಸ್ತಿ, ಅಂದರೆ ನಿಮ್ಮ ಎಮೋಷನ್ಸ್ ಏನಿದೆ ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆ, ನ್ಯಾಯ ಖಂಡಿತ ಕೊಡಿಸ್ತಾರೆ. ಸೆಲ್ಫ್ ಸಬಟೇಜ್ ಮಾಡ್ಕೋಬೇಡಿ, ನಿಮ್ಮಿಂದ ಆಯಿತು ಅಂತ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ನಿಮ್ಮ ಗ್ರೋತ್ ಕಡೆ ಗಮನ ಕೊಡು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಓಕೆ, ನೀನೇನು ಆಸೆ ಪಟ್ಟಿದ್ದೆ ಸಾಧಿಸ್ಬೇಕು ಅಂತ, ಅದು ಸಾಧನೆ ಮಾಡೋ ಕಡೆಗೆ ಗಮನ ಕೊಡು. ಗ್ರೋ ಆ್ಯಂಡ್ ಮ್ಯಾನಿಫೆಸ್ಟ್ ಅಂತಿದ್ದಾರೆ. ಸೊ ಅದ್ರ ಕಡೆ ಗಮನ ಕೊಡು ಅಂತಿದ್ದಾರೆ. ಓಕೆನಾ, ಗ್ರೂಪ್ 4. ಓಕೆ, ಇವಾಗ ಡೌಸಿಂಗ್ ನೋಡ್ಬಿಡೋಣ ಅಲ್ಲ. ಓಕೆ ಓಕೆ, ಸೊ ಗ್ರೂಪ್ 5 ನಿಮ್ದೇನು ಪ್ರಶ್ನೆ ಕೇಳಿ, ಉತ್ತರ ಏನು ಹೇಳ್ತಾರೆ ನೋಡೋಣ. ಓಕೆ ಬಾಬಾ, ಗ್ರೂಪ್ 4 ಅವರ ಪ್ರಶ್ನೆ, ಪ್ಲೀಸ್ ಬ್ಲೆಸ್ ವಿತ್ ಆನ್ಸರ್. ಎಸ್ ಬಾಬಾ. ಬಾಬಾ ಪ್ಲೀಸ್ ಬ್ಲೆಸ್. ಪೈಲ್ 4 ಅವರ ಪ್ರಶ್ನೆ, ಬಾಬಾ ಪ್ಲೀಸ್. ಫಸ್ಟು ನೋ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋ ಅಂತ ಹೇಳ್ತಾ ಇದ್ದೀರಾ? ನೋ ಅಂತ ಹೇಳ್ತಾ ಇದ್ದೀರಾ ಪಾಪ? ಡಿಸೆಂಬರ್ ಜುಲೈ ಅಂತಿದ್ದಾರೆ. ಓಕೆ, ಡಿಸೆಂಬರ್ ಜುಲೈ ಅಂತ ಹೇಳ್ತಾ ಇದ್ದೀರಾ? ಓ ಮೈ ಗಾಡ್. ಓಕೆ, ಇನ್ನೇನಾದರೂ ಹೇಳ್ತಾರಾ ನೋಡೋಣ. ಓಕೆ, ಅಷ್ಟೇ, ಡಿಸೆಂಬರ್ ಜುಲೈ. ಎಸ್ ನೋ ಅಂತ ಫಸ್ಟ್ ಹೇಳಿದ್ರು ಅಲ್ಲಿ, ಆಮೇಲೆ ಡಿಸೆಂಬರ್ ಜುಲೈ ಅಂತಿದ್ದಾರೆ. ಅಷ್ಟೇನಾ? ಡಿಸೆಂಬರ್ ಜುಲೈಯೇ ತೋರಿಸ್ತಾ ಇರೋದು. ಎಸ್, ಅಷ್ಟೇ. ನಿಮಗೆ ಓಕೆ, ಥ್ಯಾಂಕ್ ಯು ಪಾಪ, ಥ್ಯಾಂಕ್ ಯು. ನೋಡಿ ತೋರಿಸ್ಬಿಡ್ತೀನಿ. ಫಸ್ಟು ಹೀಗೆ ತೆಗಿತೀನಿ ನೋಡಿ, ಕಾಣುತ್ತೆ. ಸೊ ಫಸ್ಟು ಹೀಗೆ ಬಂತು, ನೋ ಅಂತ ಅಂದರು, ಆಯಿತಾ? ನೋ ತೋರಿಸಿದ್ರು, ಆಮೇಲೆ ಹೀಗೆ ಆಯಿತು, ಆಯಿತಾ? ಸೊ ಇದು ಡಿಸೆಂಬರ್ ಜುಲೈ ಅಂತ ತೋರಿಸ್ತಾ ಇದ್ದಾರೆ. ಡಿಸೆಂಬರ್ ಜುಲೈಯಲ್ಲಿ ಮತ್ತು ನೋ ಅಂತ ಏನೋ ನಿಮ್ಮ ಏನು ಪ್ರಶ್ನೆ ಇತ್ತು ಗೊತ್ತಿಲ್ಲ ನನಗೆ. ಸೊ ಈ ಥರ ಹೇಳಿದ್ದಾರೆ. ಓಕೆನಾ? ಸೊ ಇದು ಪೈಲ್ 4 ಆಯಿತು. ಸೊ ನೋಡೋಣ ನೆಕ್ಸ್ಟು ಪೈಲ್ 5. ಓಕೆ, ಸೊ ಈಗ ಪೈಲ್ 5 ನೋಡೋಣ ಏನಿದೆ ಮೆಸೇಜ್. ನಿಮ್ಮ ಪ್ರೀತಿ ಪಾತ್ರರ ಮೆಸೇಜ್ ಏನು? ನಿಮ್ಗೇನು ಚೇತಾವಣಿ ಕೊಡ್ತಿದ್ದಾರೆ? ನಿಮ್ಗೇನು ಆಶೀರ್ವಾದ ಕೊಡ್ತಿದ್ದಾರೆ? ನಿಮ್ಗೇನು ಸಂದೇಶ ಕೊಡ್ತಾ ಇದ್ದಾರೆ ನೋಡೋಣ. ಬಾಬಾ ಪೈಲ್ 5, ಬಾಬಾ ಪೈಲ್ 5. ಓಕೆ, ಬಾಬಾ ಪೈಲ್ 5. ಓಕೆ, ಇದು ಬಿತ್ತು ಕೆಳಗೆ. ಸೊ ನೆಕ್ಸ್ಟ್ ನೋಡೋಣ. ಎಸ್ ಬಾಬಾ, ಪೈಲ್ 5. ಬಾಬಾ ಪೈಲ್ 5. ಬಾಬಾ ಪೈಲ್ 5.
ಪೈಲ್ 5. ಓಕೆ, ಸೊ ಫಸ್ಟ್ ಕಾರ್ಡು, ಐ ವಿಶ್ ಐ ಹ್ಯಾಡ್ ಟೋಲ್ಡ್ ಯು ಮೋರ್ ಆಫನ್ ಹೌ ಮಚ್ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೀತಿ ಪಾತ್ರರು ಏನು ಹೇಳ್ತಾ ಇದ್ದಾರೆ, ಅವರು ಅವಾಗವಾಗ ಹೇಳಬೇಕಾಗಿತ್ತು ನಿನಗೆ ಐ ಲವ್ ಯು, ನೀನೆಷ್ಟು ಇಷ್ಟಪಡ್ತೀನಿ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಹೇಳ್ತಾ ಇದ್ದಾರೆ. ಓಕೆನಾ, ಪೈಲ್ 5 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಮತ್ತು ಯಾರ ಹೆಸರಲ್ಲಿ ನೋಡ್ತಾ ಇದ್ದೀರಾ, ಸೊ ಅವ್ರು ಹೇಳ್ತಾ ಇದ್ದಾರೆ ಐ ಲವ್ ಯು ಅಂತ. ಓಕೆನಾ. ಸೊ ವಿ ಕೇರ್ ಅಬೌಟ್ ಯು, ವಿ ವಾಂಟ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತಿದ್ದಾರೆ. ಓಕೆ, ಪಾಪ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಅವರು ನಿಮ್ಮ ಬಗ್ಗೆ ತುಂಬ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ನಿಮಗೆ ಬಗ್ಗೆ ಅಂದರೆ, ಅವ್ರು ಇದ್ದಾಗ್ಲೂ ಮಾಡಿದ್ದಾರೆ, ಬಟ್ ಮೋಸ್ಟ್ಲಿ ಕೆಲಸದ್ದು ಇದರಲ್ಲಿ ಏನಾದರೂ ಬ್ಯುಸಿ ಇರ್ತಿದ್ರಾ ಏನೋ ಗೊತ್ತಿಲ್ಲ. ಅಂದರೆ ನಿಮ್ಮ ವ್ಯಾಲ್ಯೂ ಇವಾಗಂತೂ ಚೆನ್ನಾಗಿ ಅರ್ಥ ಆಗಿದೆ, ಆಯಿತಾ. ಸೊ ಇವಾಗೇನು ಹೇಳ್ತಾ ಇದ್ದಾರೆ, ತುಂಬ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ನಿನ್ನ ಬಗ್ಗೆ ಧ್ಯಾನ ಇಡು, ನಿನ್ನ ಬಗ್ಗೆ ನೀನು ಕೇರ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನೀನು ಬರೀ ಮಕ್ಕಳ ಬಗ್ಗೆ ಅಂತನೋ ಅಥವಾ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಡ, ನಿನ್ನ ಬಗ್ಗೆನೂ ಕೇರ್ ಮಾಡು ನೀನು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ಬ್ಯೂಟಿಫುಲ್. ಓಕೆ ಓಕೆ, ನೆಕ್ಸ್ಟ್ ನೋಡೋಣ. ಬಿನೀತ್ ದ ಸರ್ಫೇಸ್ ಅಂದರೆ ಅವ್ರು ಏನು ಹೇಳಬೇಕಾಗಿತ್ತು ಅದೆಲ್ಲ ಮನಸ್ಸಲ್ಲೇ ಉಳಿದೋಯ್ತು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಮನಸ್ಸಲ್ಲೇ ಉಳ್ಕೊಯ್ತು, ನಿನಗೇನು ಹೇಳೋಕ್ಕಾಗಲಿಲ್ಲ ನಾನು, ಬಿನೀತ್ ದ ಸರ್ಫೇಸ್, ಮನಸ್ಸಿನ ಒಳಗೆ ಉಳಿದೋಯ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಹಿಡನ್ ಟ್ರೂತ್, ಸಮಥಿಂಗ್ ಅನ್ನೋನ್. ಹಿಡನ್ ಟ್ರೂತ್ ಏನು ಅಂತಂದರೆ ಅದೇನೆ, ಐ ಲವ್ ಯು ಅಂತ ಜಾಸ್ತಿ ಅಂದರೆ ನಿನ್ನ ಬಗ್ಗೆ ಎಷ್ಟು ಕನ್ಸರ್ನ್ ಇದೆ ನನಗೆ, ಆ ಥರ ಅಂತ ಏನೂ ಹೇಳಲಿಲ್ಲ ನಾನು ಅಂತಲೂ ಹೇಳ್ತಾ ಇದ್ದಾರೆ. ಏನೋ ಒಂದು ಅನ್ನೋನ್ ಇದೆ ಅಂತಲೂ ಒಂದು. ಓಕೆ, ಇದು ಎನಿಥಿಂಗ್ ಇರ್ಬೋದು. ಇದೇನು ಹೇಳ್ತಾ ಇದ್ದಾರೆ ಅಂದರೆ ಹೆಲ್ತ್ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ವಾಟರ್ ತೋರಿಸ್ತಾ ಇದ್ದಾರೆ, ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ಟ್ ಬಂದಿದೆ, ಇಲ್ಲಿ ಕರೆಕ್ಟಾ? ಓಕೆನಾ, ಹಾರ್ಟ್ ಬಂದಿದೆ, ಜೊತೆಗೆ ಇಲ್ಲಿ ವಾಟರ್ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಎಮೋಷನ್ಸ್ ಎಷ್ಟು ತುಂಬ್ಕೊಂಬಿಡ್ತಾ ಇದ್ದೀರಾ ನೀವು ಅಂತಂದರೆ, ಸೊ ಹಾರ್ಟ್ ಇಶ್ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಅನ್ನೋನ್, ಸಮಥಿಂಗ್ ಅನ್ನೋನ್ ಬರ್ತಾ ಇದೆ ಅಂತಂದರೆ ಅದೇ ನಿನ್ನ ಬಗ್ಗೆ ಕೇರ್ ಮಾಡು ಅಂತ ಹೇಳಿದ್ರಲ್ವಾ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ, ಮಕ್ಕಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡ. ಮುಂಚೆನೂ ಅದೇ ಮಾಡಿದ್ಯಾ, ಈಗಲೂ ಹಾಗೆ ಮಾಡ್ತಾಯಿದ್ರೆ ಹೇಗೆ, ಇವಾಗ ನಿನ್ನ ಕಡೆ ಗಮನ ಕೊಡು, ಹೆಲ್ತ್ ಇಶ್ಯೂಸ್ ಇದೆ ಅಂತೇನೋ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ತುಂಬ ಬೇಜಾರು ಮಾಡ್ಕೋತಾ ಇದ್ದಾರೆ, ನಿನಗೆ ಹೇಳೋಕ್ಕಾಗಲಿಲ್ಲ ನಾನು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಸಮಥಿಂಗ್ ಅನ್ನೋನ್ ಅಂತಿದ್ದಾರೆ. ನಿಮ್ಗೇನಾದರೂ ಬೇಕು ಅಂತಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ, ಇಲ್ಲ ಹೆಲ್ತ್ ಇಶ್ಯೂಸ್ ಇದೆ ಅಂತಂದರೆ ಹೆಲ್ತ್ ಹೀಲಿಂಗ್ ಕೂಡ ತೊಗೋಬೋದು. ಓಕೆನಾ, ಎಮೋಷನಲ್ ಹೀಲಿಂಗ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಮೋಷನ್ಸ್ ಎಷ್ಟು ತುಂಬ್ಕೊಂಬಿಟ್ಟಿದೆಯಾ ಅಂದರೆ ಮನಸ್ಸಲ್ಲಿ, ಅಂದರೆ ಅಷ್ಟು ಒತ್ತಡ ಬೀಳ್ತಾ ಇದೆ ನಿನಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಎಮೋಷನ್ಸ್ ತುಂಬಿಕೊಂಡು ನಿನ್ನ ಹಾರ್ಟ್ ಮೇಲೆ ಒತ್ತಡ ಬೀಳ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಟ್ರಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ಚೇಂಜಿಂಗ್ ಟೈಮ್ಸ್ ಅಂತಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ನೀನು ಎಷ್ಟು ಸ್ಮಾರ್ಟ್ ಇದೆಯಾ ನೀನು ಅಂತಂದರೆ ಬರೀ ಸ್ವಲ್ಪ ಚೇಂಜಸ್ ತನ್ಕೋ, ನಿನ್ನ ಲೈಫಲ್ಲಿ ಚೇಂಜಸ್ ತನ್ಕೋ ಅಂತಲೇ ಹೇಳ್ತಾ ಇದ್ದಾರೆ, ಆಯ್ತಾಯ್ತಾ. ಚೇಂಜಿಂಗ್ ಟೈಮ್ಸ್, ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಬೇರೆಯವರು ಅಂದರೆ ಇನ್ಯಾರಲ್ಲ, ಲೈಕ್ ಮಕ್ಕಳು ಆ ಥರ, ಮೊಮ್ಮಕ್ಕಳು ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಮಕ್ಕಳು ಮೊಮ್ಮಕ್ಕಳು ಅಂತಿದ್ದಾರೆ. ಸೊ ಅವ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸ್ಕೋಬೇಡ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಸರೆಂಡರ್ ಯುವರ್ ಡಿಸೈರ್ ಟು ಕಂಟ್ರೋಲ್ ಪೀಪಲ್. ನೋಡಿ, ಸೊ ನೀವು ಕಂಟ್ರೋಲ್ ಮಾಡ್ತಿದ್ದೀರಾ ಅಂತಲೂ ಇರ್ಬೋದು, ಅಥವಾ ಅವು ಎಲ್ಲರೂ ನಾನೇ ನೋಡ್ಕೋತೀನಿ,
ಆ ಥರ ಅಂತ ಒಂಥರ ನಿಮಗೆ ಟೆನ್ಷನು ಇರ್ಬೋದು. ಯಾಕೆಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು. ಇದು ಜಾಸ್ತಿ ಬರ್ತಾ ಇರೋದು ಹಸ್ಬೆಂಡ್ ಆ್ಯಂಡ್ ವೈಫ್ದೇನೆ ಎನರ್ಜಿ ಬರ್ತಾ ಇದೆ ನನಗೆ, ಆಯಿತಾ. ನೀವು ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಗೊತ್ತು. ಅದು ಇದ್ದೇ ಇರುತ್ತೆ 100%. ನೀವು ಯಾರಿಗೋಸ್ಕರನಾದ್ರೂ ನೋಡ್ತಾ ಇರ್ಬೋದು, ಅದು ಎನರ್ಜಿ ಖಂಡಿತ ಇದ್ದೇ ಇರುತ್ತೆ, ಆಯಿತಾ. ನಿಮ್ಗದು ಆದರೆ ನೀವು ಅದು ಏನು ಮೆಸೇಜ್ ಇದ್ದೇ ಇರೋದೆ. ಬಟ್ ಇಲ್ಲೇನಂದರೆ ಮೇಜರ್ ನಾನೇನು ಮಾತಾಡ್ತಾ ಇದ್ದೀನಿ ಅದು ಅವ್ರು ಯಾರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಸೊ ಅಂದರೆ ನೀನು ಅತಿಯಾಗಿ ಇದು ವ್ಯಾಂಪೈರ್ ಎನರ್ಜಿ ಬರ್ತಾ ಇದೆ. ವ್ಯಾಂಪೈರ್ ಅನ್ನೋದಕ್ಕಿಂತ ಇದು ನೆಗೆಟಿವಿಟಿ ಆಗ್ತಿದೆ ನಿನಗೆ. ಎಮೋಷನ್ಸ್ ನೀನು ಯಾವ ಥರ ತುಂಬ್ಕೋತಾ ಇದೆಯಾ ಅಂತಂದರೆ, ಅಂದರೆ ಮಕ್ಳನ್ನ ನೋಡ್ಕೋಬೇಕು ಅಥವಾ ಮರಿ ಮಕ್ಳನ್ನ ನೋಡ್ಕೋಬೇಕು ಅಥವಾ ಇನ್ಯಾರನ್ನ ನೋಡ್ಕೋಬೇಕು, ನಾನೇ ಮಾಡಬೇಕು ಅಂತ ನಿಮ್ಮ ಆಸೆ ಇರ್ಬೋದು, ಅದು ಪ್ರೀತಿ ಇರ್ಬೋದು. ಅದೇನಾಗ್ತಾ ಇದೆ, ಜನ ಬೇರೆಯವರು ನಿಮ್ಮನ್ನು ಓವರ್ ಕಂಟ್ರೋಲಿಂಗ್ ಅಂತ ಅನ್ಕೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಂಟ್ರೋಲಿಂಗ್ ಕ್ಯಾನ್ ಸ್ಯಾಬೊಟೇಜ್ ರಿಲೇಷನ್ಶಿಪ್ ನೋಡಿ, ಓಕೆನಾ. ಸೊ ನೀವು ಏನು ಅನ್ಕೋತಾ ಇದ್ದೀರಾ, ಒಳ್ಳೇದು ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ, ಅದು ಜನ ಅಂದರೆ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ನಿಮಗೆ ಗೊತ್ತು, ಅವರು ಇನ್ನೊಂದು ಥರ ತಗೋತಿದ್ದಾರೆ ಅಂತ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಉತ್ತರ ಬರ್ತಾ ಇದೆ, ಆಯಿತಾ. ಸೊ ಅಷ್ಟೊಂದು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಬಗ್ಗೆ ಹೆಲ್ತ್ ನೀನು ನೋಡ್ಕೋ. ಅವ್ರು ಯಾತಕ್ಕೆ ನೀನು ಅವರ ಅಷ್ಟೊಂದು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಹೋಗ್ತೀಯಾ ನೀನು, ಅದನ್ನೇ ಅವರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ ರಿಲೇಶನ್ ಕ್ಯಾನ್ ಸ್ಯಾಬೊಟೇಜ್ ರಿಲೇಷನ್ಶಿಪ್ಸ್ ಅಂತಿದ್ದಾರೆ ನೋಡಿ. ಟು ಮೋರ್ ಎಫೆಕ್ಟಿವ್ಲಿ ಅಚೀವ್ ಯುವರ್ ಗೋಲ್ಸ್ ಬ್ಯಾಕ್ ಆಫ್ ನೋಡಿ. ಬ್ಯಾಕ್ ಆಫ್ ಅಂದರು ಅಂದರೆ ನೀನೇನು ಸಾಧನೆ ಮಾಡಬೇಕು ಅಂತಿದೆಯಾ, ಏನಾರು ಹಾಕ್ಕೊಳ್ಳಿ. ಇವಾಗ ನೀವು ಅತಿಯಾಗಿ ಹೆಲ್ಪ್ ಮಾಡ್ತೀನಿ ಅಂತ ಹೋದಾಗ ಏನು ಅಂತಂದರೆ, ಮೇ ಬಿ ಇವಾಗ ಮಕ್ಕಳು ಅಥವಾ ಇನ್ಯಾರು ನಾನು ನೋಡ್ಕೋತೀನಿ ಅಂತ ಹೇಳ್ಬೋದು ನೀವು, ಅಥವಾ ನಾನು ಮಾಡ್ತೀನಿ ಅಂತ ಅನ್ಬೋದು. ಅವರು ಅದಕ್ಕೆ ತದ್ವಿರುದ್ಧವಾಗಿ ಬೇಡ ಅಂತಿದ್ದಾರೆ, ಆಯಿತಾ. ಸೊ ಅದಕ್ಕೆ ನೀವು ಏನು ಹೇಳ್ತಾ ಇದ್ದಾರೆ ನಿಮ್ಮ ಪ್ರೀತಿ ಪಾತ್ರರು, ಬ್ಯಾಕ್ ಆಫ್ ಆಗು, ಸೈಲೆಂಟ್ ಆಗಿಬಿಡು. ಅವರಾಗವರೇ ನಿನ್ನ ಇಚ್ಛೆ ಪ್ರಕಾರ ಬರ್ತಾರೆ. ಅವಾಗ ನೀನೇ ಮುಂದೆ ಹೊರದ್ರೆ ನಿನ್ನನ್ನು ಕಂಟ್ರೋಲ್ ಮಾಡ್ತಿದ್ದಾಳೆ ಅವಳು ಅಥವಾ ಅವನು ಅಂತ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ರೀಗ್ರೂಪ್ ಮಾಡ್ಕೋ, ಬಿಟ್ಬಿಡು. ಯಾರಿಗೋಸ್ಕರ ನೀನು ಇಷ್ಟೊಂದು ತಲೆ ಕೆಡಿಸ್ಕೋತಿದ್ಯಾ, ನಿನ್ನ ಹೆಲ್ತ್ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಗಿವ್ ದ ಸಿಚುಯೇಷನ್ ಸಮ್ ಬ್ರೀತಿಂಗ್ ರೂಮ್. ಆರಾಮಾಗಿ ಕೂತ್ಕೊಂಡು ಉಸಿರಾಡು, ಸ್ವಲ್ಪ ನೆಮ್ಮದಿಯಾಗಿ, ಸ್ವಲ್ಪ ಚೇಂಜಸ್ ತಂದ್ಕೊ ನಿನ್ನ ಲೈಫಲ್ಲಿ ಅಂತ ಅವರು ನಿಮಗೆ ಮುನ್ನೆಚ್ಚರಿಕೆನೂ ಕೊಡ್ತಾ ಇದ್ದಾರೆ. ನೀವು ಅವ್ರೇನು ನಿಮ್ಮ ಬೆನ್ನ ಹಿಂದೆ ಏನು ನಡೀತಿದೆ ಅದನ್ನೂ ಹೇಳ್ತಾ ಇದ್ದಾರೆ, ಆಯಿತಾ. ನಿನ್ನ ಒಂದು ಪ್ರೀತಿಯಿಂದ ನೀನೇನು ಮಾಡೋಕ್ಕೆ ಹೋಗ್ತಾ ಇದೆಯಾ ಅದನ್ನು ತಪ್ಪಾಗಿ ತಿಳ್ಕೊತಿದ್ದಾರೆ ಅವ್ರುಗಳು. ಬ್ಯಾಕ್ ಆಫ್ ಮಾಡು, ಸೈಲೆಂಟ್ ಆಗಿಬಿಡು, ಮುಂದೆ ಬರೀಬೇಡ. ಅವರಾಗವ್ರೆ ಹೇಳಿದ್ರೆ ಮಾಡಿಕೊಡು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಕ್ಲೀನ್ಸ್ ಅಂತ ಬಂತು ನೋಡಿ. ಸೊ ಯುವರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಆರ್ ಅರ್ಜಿಂಗ್ ಯು ಟು ಟೇಕ್ ಟೈಮ್ ಫಾರ್ ಸಮ್ ಮಚ್ ನೀಡೆಡ್ ಕ್ಲಿನ್ಸಿಂಗ್ ನೋಡಿ. ಏನೋ ಸಮಥಿಂಗ್ ಅನ್ನೋನ್ ಅಂತ ಹೇಳಿದ್ರಲ್ವಾ, ಹೆಲ್ತ್ ಇಶ್ಯೂಸ್ ಆ ಥರ ಅಂತಲೇ ನನಗಿಲ್ಲಿ ಕಾಣಿಸ್ತಾ ಇರೋದು. ಸೊ ಸ್ವಲ್ಪ ನಿಮಗೆ ರೆಸ್ಟ್ ಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಚಿಂತೆ ಮಾಡ್ತಾ ಇದ್ದಾರೆ. ಯೋಚನೆ ಏನಕ್ಕಿಂತ ಚಿಂತೆ ಮಾಡ್ತಾ ಇದ್ದಾರೆ. ಸೊ ಇದು ಇನ್ನೊಂದು ಥರ ಹೆಲ್ತ್ ಇಶ್ಯೂಸ್ ಆಗಿಬಿಡುತ್ತೆ ಅನ್ನೋ ಥರ ನಿಮಗೆ ಮುನ್ಸೂಚನೆ ಕೊಡ್ತಾ ಇದ್ದಾರೆ, ಅರ್ಥ ಆಯ್ತಾ. ಆಗೋಗಿದೆ ಅಂತಲ್ಲ, ಆಗೋಗ್ಬಿಡ್ಬೋದು. ನೀನು ಇಷ್ಟೊಂದು ಟೆನ್ಷನ್ ತೊಗೊಂಡು ಪ್ರೆಷರ್ ತೊಗೊಂಡ್ರೆ ಹಿಂಗೆ ಆಗ್ಬೋದು, ಸ್ವಲ್ಪ ಸೈಲೆಂಟ್ ಆಗಿಬಿಡು ಅಂತ ಹೇಳ್ತಾ ಇದ್ದಾರೆ. Okay, just as you wash your car, clean the house or tidy your office, your body also needs care and attention. It is time for some spiritual, emotional and physical cleansing. ನೋಡಿ, ಆಯಿತಾ. ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ. ನೀನು ಅತಿಯಾಗಿ ಮಾತಾಡೋಕ್ಕೆ ಹೋದರೆ ನಿನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಬೇಕು ನಿನಗೆ ಪ್ರೀತಿ ಇದೆ, ಮರಿ ಮಕ್ಕಳು ಇರ್ಬೋದು, ಯಾರು ಇರ್ಬೋದು, ನಿಮಗೆ ಗೊತ್ತು ನೀವು ಯಾರ ಬಗ್ಗೆ ನೋಡ್ತಾ ಇದ್ದೀರಾ ಅಂತ. ಸೊ ಬಟ್ ನೀನು ಮಾಡ್ತಾ ಇರೋದು ಅವರು ನೆಗೆಟಿವ್ ಆಗಿ ತೊಗೋತಾ ಇದ್ದಾರೆ. ನಿನ್ನ ಒಳ್ಳೆತನನ ನೋಡ್ತಾ ಇಲ್ಲ ಅವರು, ಆಯಿತಾ. ಆ್ಯಂಡ್ ನಿನ್ಗೆ ಹೆಲ್ತ್ ಇಶ್ಯೂಸ್ ಆಗ್ಬಿಡ್ಬೋದು. ಸೊ ನೀನು ಸುಮ್ಮನೆ ಸೈಲೆಂಟ್ ಆಗು, ಮಾತು ಕೇಳೋದು ಬೇಡ, ನೀನು ಹೆಲ್ತು ಹಾಳು ಮಾಡ್ಕೋಬೇಡ, ಕ್ಲಿನ್ಸಿಂಗ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಬ್ರೇಕ್ ತಗೋ ಅಂತ ಹೇಳ್ತಾ ಇದ್ದಾರೆ. ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಆಯಿತಾ. ಮುಂದುವರಿಬೇಡ, ಅತಿಯಾಗಿ ಸ್ವಲ್ಪ ಚೇಂಜಸ್ ತನ್ಕೊ ನಿನ್ನ ಲೈಫಲ್ಲಿ ನಿನಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಸೊ ಕೇರ್ ಯುವರ್ ಸೆಲ್ಫ್ ಅಂತ ಎಲ್ಲದರಲ್ಲೂ ಬರ್ತಾ ಇದೆ. ಚೇಂಜಿಂಗ್ ಟೈಮ್ ಆಗುತ್ತೆ, ಟೈಮ್ ಚೇಂಜ್ ಆದಾಗ ಅದಾಗದೆ ಎಲ್ಲ ಸರಿ ಹೋಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಇದೇನಂತ ತುಂಬ ಹೆವಿ ವರ್ಕ್ ಲೋಡು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಫ್ಯಾಮಿಲಿದೇನೆ ಇದು. ಸೊ ಕೇರ್ಫುಲ್ ಅಷ್ಟೇ, ಹೆಲ್ತ್ ಹಾಳು ಮಾಡ್ಕೋಬೇಡ ಅಂತ ಅವ್ರಿಗೆ ತುಂಬ ವರಿ ಆಗ್ತಾಯಿದೆ ನಿಮ್ಮ ಬಗ್ಗೆ. ಓಕೆ, ಎಸ್ ಬಾಬಾ.
ಸೊ ಟಿ ಡಿ ಇ ಝೆಡ್ ಪಿ. ಸೊ ಇದು ಅವರ ಹೆಸರಿನ ಮೊದಲನೇ ಅಕ್ಷರ ಅಂತ. ಟಿ ಡಿ ಇ ಝೆಡ್ ಪಿ. ಓಕೆನಾ. ಸೊ 2 ಬಂದಿದೆ, ಇದು 7 ಮತ್ತು 2. ಸೊ ಇದು ನೀವು ಬ್ರೇಕ್ ಡೌನ್ ಮಾಡಿದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ 7 ಇರುತ್ತೆ ಅಥವಾ 2 ಬರುತ್ತೆ, ಅಥವಾ ಆ್ಯಕ್ಚುಲ್ 7 ಆರ್ 2 ಇರ್ಬೋದು ಅವ್ರದ್ದು ಡೇಟ್ ಆಫ್ ಬರ್ತ್. ಓಕೆನಾ. ಸೊ ಇನ್ಯಾವುದು, ನೆಕ್ಸ್ಟು ಡೌಸರ್ ನೋಡ್ಬಿಡೋಣ. ಸೊ ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ತುಂಬ ಚಿಂತೆ ಪಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಗ್ರೂಪ್ 5 ಕೇರ್ಫುಲ್. ಓಕೆ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟ್ ಅಷ್ಟೇ. ಓಕೆ, ಎಸ್. ಓಕೆ, ಪ್ರಶ್ನೆ ರೆಡಿನಾ? ಗ್ರೂಪ್ 5 ನಿಮ್ಮ ಪ್ರೀತಿ ಪಾತ್ರರಿಂದ ಏನಾದರೂ ಪ್ರಶ್ನೆ ಬೇಕಾ? ಪ್ರಶ್ನೆ ರೆಡಿಗಿದೆ ತಾನೆ? ಸೊ ಕೇಳಿ ಬಾಬಾ. ಗ್ರೂಪ್ 5 ವ್ಯೂವರ್ಸ್ ಪ್ರಶ್ನೆಗೆ ಉತ್ತರ. ಬಾಬಾ ಪ್ಲೀಸ್ ಗೈಡ್. ಬಾಬಾ ಓಕೆ, ಏನೋ ಅಡ್ಡಡ್ಡ ಉತ್ತರ ಹೇಳ್ತಾ ಇದ್ದಾರೆ. ಏಪ್ರಿಲ್ ನವೆಂಬರ್ ಅಂತೇನೋ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಎಸ್. ಸೊ ಸೈಲೆಂಟ್ ಆಯಿತು. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ. ಹಿಂಗಿಟ್ಟಿದ್ದೆ ಅಲ್ವಾ? ಸೊ ಫಸ್ಟು ಹಿಂಗೆ ಬಂತು, ಚೆಕ್ ಎಗೈನ್ ಅನ್ನೋ ಥರ. ಓಕೆನಾ, ಚೆಕ್ ಎಗೈನ್ ಅಂತ ಬಂತು. ಆಮೇಲೆ ಏಪ್ರಿಲ್ ನವೆಂಬರ್ ಅನ್ನೋ ಥರ, ಅಂದರೆ ಅಡ್ಡಡ್ಡಕ್ಕೆ ಹಾಗೂ ಇಲ್ಲ ಹೀಗೂ ಇಲ್ಲ ಅನ್ನೋ ಥರ ಏನೋ ಅನ್ನಿಸ್ತು ನನಗೆ. ಆ ಥರ ಹೇಳ್ತಾ ಇದ್ದೀನಿ. ಓಕೆ, ನಾನು ಎಕ್ಸಾಕ್ಟಾಗಿ ಆ ಥರ ಹೇಳ್ತಾ ಇದ್ರು. ಅಂದರೆ ಚೆಕ್ ಎಗೈನ್ ಅನ್ನೋ ಥರ, ಮತ್ತು ಏಪ್ರಿಲ್, ಅಕ್ಟೋಬರ್ ಅಥವಾ ನವೆಂಬರ್ ಮಂತ್ ಅಂತ ನೋಡಿ. ಓಕೆನಾ. ಸೊ ಏನೋ ಆ ಥರ ಹೇಳಿದ್ರು. ಅವ್ರು ಎಸ್ಸು ಹೇಳಲಿಲ್ಲ, ನೋನು ಹೇಳಲಿಲ್ಲ, ಇದಕ್ಕೆ ಚೆಕ್ ಎಗೈನ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಗ್ರೂಪ್ 5 ಆಯಿತು. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನಂಬ್ತೀನಿ. ಖಂಡಿತ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.